ಪಾರ್ಲಿಮೆಂಟರಿ ಸಿಸ್ಟಮನ್ನು ಅಡಾಪ್ಟ್ ಮಾಡಬೇಕು. ಇವತ್ತಿನವರೆಗೂ ಬ್ರಿಟಿಷ್ನಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಲಿಖಿತವಾದ ಸಂವಿಧಾನ. ಇವತ್ತು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಲಿಖಿತವಾದ ಪರಂಪರೆಯಿಂದಲೇ ಸಂವಿಧಾನ ನಡ್ಕೊಂಡು ಬರ್ತಾ ಇದೆ ವ್ಯವಸ್ಥೆ. ಇವತ್ತು ಪಾರ್ಲಿಮೆಂಟ್ ಕೂಡ ನಿರಂತರವಾಗಿ 3 ಸಲ ಸೇರ್ತಾ ಇದ್ದಾರೆ ವರ್ಷದಲ್ಲಿ. ಅದು ಪರಂಪರೆ ಇದೆ, ಕಾನೂನಿಂದಲ್ಲ, ಪರಂಪರೆಯಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಈ ಸಲ ಅದಕ್ಕಿಂತ ಮುಂಚೆನೇ ಮಟ್ಟುಗೊಳಿಸಿ ಲೋಕಸಭೆಯನ್ನು ನಿಲ್ಲಿಸಬೇಕಾಗಿದೆ. ಇದು ಭಾಳ ದೊಡ್ಡ ಅಪಾಯ. ಮೊದಲೇ ಸದನ ಇವತ್ತು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥ ಆ ಸದನ ನಡೆದರೂ ಕೂಡ ಗಲಾಟೆ, ಚೀರಾಟ, ಕೂಗಾಟ, ಪ್ರತಿಭಟನೆ ಇದರಲ್ಲೇ ಹೋಗ್ತಾ ಇದೆ. ಸದನಗಳು ನಡೆದರೂ ಕೂಡ ನಿಮಗೆ ಫಲಪ್ರದವಾದ ಚರ್ಚೆಗಳು ಸದನದಲ್ಲಿ ನಡೀತಾ ಇಲ್ಲ. ಬರೀ ಆರೋಪ, ಪ್ರತ್ಯಾರೋಪ, ಜಗಳ, ಗಲಾಟೆ ಇದ್ರ ಮೇಲೆ ಸದನವನ್ನು ನಿಷ್ಕ್ರಿಯ ಮಾಡುವಂಥ ಸಂಚು ಎಲ್ಲೋ ಒಂದು ಕಡೆ ನಡೆದಿದೆ ಅನ್ನುವಂಥದ್ದು. ಯಾಕಂದರೆ ಫೆಡರಲ್ ಸಿಸ್ಟಮಲ್ಲಿ ಕೇಂದ್ರೀಕೃತ ಅಧಿಕಾರ ಇರಬೇಕನ್ನುವಂಥದ್ದು ನಂಬಿಕೆ ಈ ಫ್ಯಾಷನಿಸ್ಟ್ಗೆ ಕೇಂದ್ರೀಕೃತ. ಇವತ್ತು ರಾಜ್ಯಗಳಿಗೆ ಯಾಕೆ ಅನುದಾನ ಕೊಡ್ತಾ ಇಲ್ಲ? ನಾವು ಹೋಗಿ ಪ್ರತಿಭಟನೆ ಮಾಡಬೇಕು. ನಮ್ಮ ನಂತರ ಕೇರಳದವರು ಮಾಡಬೇಕು. ಆಮೇಲೆ ಮಮತಾ ಬ್ಯಾನರ್ಜಿ ಈಗಾಗಲೇ ಅನೇಕ ಸಲ ಮಾತಾಡಿದ್ದಾರೆ. ಅದೇ ಸಮಸ್ಯೆ ಜಾರ್ಖಂಡ್ಗಿದೆ, ಪಂಜಾಬ್ಗಿದೆ, ಅದೇ ಸಮಸ್ಯೆ ದಿಲ್ಲಿಗಿದೆ. ಇವತ್ತು ಈ ಒಕ್ಕೂಟ ವ್ಯವಸ್ಥೆ ಸ್ಥಳೀಯ ಸರ್ಕಾರಗಳ ಅದನ್ನು ಕುಗ್ಗಿಸಿ ಎಲ್ಲ ಅಧಿಕಾರವನ್ನು ಕೇಂದ್ರದಲ್ಲಿ ಇಟ್ಕೋಬೇಕನ್ನುವಂಥ ಒಂದು ಸಂಚು ನಡೆದಿದೆ. ಇದು ಭಾಳ ದೊಡ್ಡ ಅಪಾಯಕಾರಿ. ಫೆಡರಲ್ ಸಿಸ್ಟಮಲ್ಲಿ ನಮಗೂ ಕೂಡ ಅಧಿಕಾರ ಇರಬೇಕು, ಅವ್ರಿಗೂ ಕೂಡ ಅಧಿಕಾರ ಇರಬೇಕನ್ನುವಂಥ ಮಾತನ್ನು ನಾವು ಒಪ್ಪಿದ್ದೀವಿ. ಹೀಗಾಗಿ ಇವತ್ತು ತಾವು ಹೇಳುವಂಥ ಮಾತಿನಲ್ಲಿ ಈ ಕಾನೂನು ಪ್ರಕಾರ ಮಾಡಿದ್ರೆ ಆಗಲ್ಲ, ನಮ್ಮ ಪರಂಪರೆಯಲ್ಲೇ ಮುಂದುವರಿಸ್ಕೊಳ್ಬೇಕು. ಮಹಿಳಾ ಮೀಸಲಾತಿ ಅಂತ ರಾಜಕೀಯದಲ್ಲಿ ಕೊಡ್ತಾರೆ. ಆದ್ರೆ ಮಹಿಳಾ ಮೀಸಲಾತಿ ಕೊಟ್ಟರು ಕೂಡ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳಿ ಮಹಿಳೆಯರ ಧೋರಣೆಗಳು ಹೆಚ್ಚಾಗಿ ನಡೀತಾ ಇದೆ. ಇವಾಗ ನಮ್ಮ ಹೆಣ್ಮಕ್ಳದ್ದೇ ಧೋರಣೆ, ಹೆಣ್ಮಕ್ಳಿಗೆ ಒಂಥರ ಅಸ್ಪೃಶ್ಯತೆಯಿಂದ ನೋಡೋದು ಅಥವಾ ಅವರನ್ನ ದುಡಿಯೋದಕ್ಕೆ ಪ್ರಯತ್ನ ಪಡೋದು, ಇದನ್ನು ಸಮಾಜದಲ್ಲಿ ತುಂಬಾ ನಡೀತಾ ಇದೆ. ರಾಜಕೀಯದಲ್ಲಿ ಇದೆ, ಸಮಾಜ ಎಲ್ಲ ಕಡೆ ತುಂಬಾ ಅತಿ ಹೆಚ್ಚಿನ ನಡೀತಾ ಇದೆ. ಅದಕ್ಕೂ ನಿರಾಶೆ, ಹತಾಶರಾಗಿ ಒಪ್ಕೊಳ್ಳೋದಕ್ಕಿಂತ ನಿಮ್ಮ ಜಿಲ್ಲೆ ಎಂಥ ಜಿಲ್ಲೆ ಅಂತ ಹೇಳಿದೆ? ಅಕ್ಕ ಮಹಾದೇವಿ ಮೊದಲನೇ ಮಹಿಳೆ ಇಡೀ ದೇಶದ ಪುರುಷ ಪ್ರಭುತ್ವದ ವಿರುದ್ಧವನ್ನು ಎದ್ದು ನಿಂತ ಲೋಹಿಯಾರವರು ಅನೇಕ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾರೆ. ಅಕ್ಕ ಮಹಾದೇವಿ ಜಿಲ್ಲೆಯಿಂದ ಹುಟ್ಟಿದವರು. ಯಾರು ಈಗೇನಾಗ್ತದೆ, ಈ ಚಳಿಗಾಲ ಮತ್ತು ಮಳೆಗಾಲ ಬಂದಾಗ ಸ್ವಲ್ಪ ಬೇರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗೆ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ನಾವು ಬದಲಾವಣೆ ಆಗುವಾಗ ಸ್ವಲ್ಪ ಇವು ಸಮಸ್ಯೆಗಳಾಗ್ತವೆ. ಅದನ್ನು ಎರಡೂ ಕಡೆ ಸಹಿಸಿಕೊಂಡು ಮುಂದೆ ನುಗ್ಗಬೇಕು. ಈ ಮಹಿಳಾ ಮೀಸಲಾತಿ ತರೋದಕ್ಕೆ ಮಾತುಗಳು ಆಡ್ಕೊಂಡು ಬಂದಿದ್ದಾರೆ. ಹಿಂದೆ UPA ಸರ್ಕಾರದಲ್ಲಿ ಮೀಸಲಾತಿ ತರಬೇಕನ್ನುವಂಥ ಮಾತು ಚರ್ಚೆ ಆಯಿತು. ಆವಾಗ ಮುಲಾಯಂ ಸಿಂಗ್ ಯಾದವ್ ಅವರು, ಲಾಲು ಪ್ರಸಾದ್ ಯಾದವ್ ಅವರು ಮತ್ತು ಶರದ್ ಯಾದವ್ ಅವರು ಒಂದು ತಾರ್ಕಿಕ ಮಾತನ್ನು ಹೇಳಿದರು. ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ, ಮಹಿಳಾ ಮೀಸಲಾತಿ ಬರೀ ಜಾತ್ಯತೀತವಾಗಿ ನೀವು ತಂದರೆ ಅದೇ ಮೇಲ್ಜಾತಿಗಳಿಗೆ ಮಾತ್ರ ಸೀಮಿತವಾಗಿ ಉಳಿತದೆ. ಹಾಗಾಗಿ ಈ ಹಿಂದುಳಿದ ವರ್ಗದವರಿಗೂ ಕೂಡ ಆ ಮೀಸಲಾತಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದ್ಮೇಲೆ ಅದು ಅಲ್ಲಿಗೆ ನಿಂತು ಹೋಯಿತು. ಇವತ್ತು ಕೂಡ ನಿಂತಿದೆ. ಹಾಗಾಗಿ ದೌರ್ಜನ್ಯಗಳು ನಡೆದಿದ್ದಾವೆ ಅನ್ನೋದು ಸತ್ಯ. ದೌರ್ಜನ್ಯಕ್ಕೆ ತಡೆಯುವಂಥ ಕೆಲಸನೂ ಕೂಡ ಆಗಬೇಕು. ಅಷ್ಟು ಪ್ರಾಮಾಣಿಕವಾಗಿ ಆಗ್ತಾಯಿಲ್ಲ. ಒಟ್ಟಲ್ಲಿ ಮಹಿಳೆಯರು ಹೊರಗೆ ಬರಬೇಕು. ಎಲ್ಲರೂ ಬಂದಾಗ ನಿಲ್ತದೆ. ಅವಕಾಶಗಳು ಯಾರು ಕೊಡಲ್ಲ, ಯಾರು ತಗೋಬೇಕು. ಇದು ನಾನೇನು ಬದಲಾವಣೆ ಆಗುವ ಸಂದರ್ಭದಲ್ಲಿ ಇವೆಲ್ಲ ಸಂಘರ್ಷಗಳು ಆಗುವೆ. ಬದಲಾವಣೆ ಆಗುವಂಥ ಕಾಲಘಟ್ಟದ ಸುಮ್ಮನೆ ನಮಗೆ ಸ್ವಾತಂತ್ರ್ಯ ಸಿಗ್ತಾ? ಜಾಲಿಯನ್ ಭಾಗದಲ್ಲಿ ಗೋಲಿಬಾರ್ ಆಗಿ ಸಾಯಲಿಲ್ವಾ? ಅನೇಕ ಕಡೆ ಗೋಲಿಬಾರ್ ಆಗಲಿಲ್ವಾ? ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಇಂಥೆಲ್ಲ ನಡೀತವೆ. ಆದರೆ ನೀವು ಬರಬೇಕನ್ನುವಂಥ ನಿಮ್ಮದು ಇಚ್ಛಾಶಕ್ತಿ ಇದ್ದರೆ ನುಗ್ಗಬೇಕು, ಬರಬೇಕು. ಇಷ್ಟು ಜನ ಮಹಿಳೆಯರು ಸೇರಿದರೆ ನಮ್ಮ ಕಡೆ ಬಂದರೆ ಮಹಿಳೆಯರೇ ಬರೋದಿಲ್ಲ. ಅದು ದೊಡ್ಡ ಅಪರಾಧ ಅಂತ ತಿಳ್ಕೋತಾರೆ. ನಿಮ್ಮ ಕಡೆ ನೋಡಿ ನನಗೆ ಭಾಳ ಖುಷಿ ಆಯಿತು.
ಸರ್, ಟಿ.ಎನ್. ಶೇಷನ್ ನಂತರ ಚುನಾವಣಾ ಅಕ್ರಮದ ಬಗ್ಗೆ ಸುಮ್ಮವಾಗಿತ್ತು. ಟಿ.ಎನ್. ಶೇಷನ್ ಆ ನಂತರ ಟಿ.ಎನ್. ಶೇಷನ್ ನಂತರ ಚುನಾವಣಾ ಬದಲಾವಣೆ ಅಕ್ರಮವಾಗಿದ್ದರೂ ಅತಿ ಕಡಿಮೆ ದಂಡ ರೂಪದಲ್ಲಿ ದಂಡ ಹಾಕಿದ್ರು. ಅದು ಈ ನಮ್ಮ ರಾಷ್ಟ್ರ ಇದೆ. ಅಕ್ರಮ ಕಂಡು ಬಂದು ಅತಿ ಕಡಿಮೆ ರೂಪದಲ್ಲಿ ದಂಡ ಹಾಕಿ ಕೈ ಬಿಟ್ಕೊಳ್ತಾರೆ. ಅದನ್ನ ಅತಿ ಚುನಾವಣಾ ಅಕ್ರಮಗಳಾದರೆ ಚುನಾವಣಾ ಅಭ್ಯರ್ಥಿಯು ಅಕ್ರಮವೆಂದು ಕಂಡು ಬಂದರೆ ಆ ಅಭ್ಯರ್ಥಿಯನ್ನು ಚುನಾವಣಾ ಅಭ್ಯರ್ಥಿಯಿಂದ ವಜಾ ಮಾಡಬೇಕೆಂದು ಚುನಾವಣಾ ಆಯೋಗದಲ್ಲಿ ಕಾನೂನು ಬದಲಾವಣೆ ತಮ್ಮಲ್ಲಿ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಬೋದು. ಟಿ.ಎನ್. ಶೇಷನ್ ಇದ್ದಾಗ ಕೂಡ ನಾನು ವಿಧಾನ ಪರಿಷತ್ ಸಭೆಗೆ ನಿಂತಿದ್ದೇನೆ. ನನಗೂ ಅನ್ನಿಸ್ತು ಭಾಳ ಕ್ರಾಂತಿಕಾರಿ ಬದಲಾವಣೆ ಬರ್ಬೋದು ಅಂತ. ಆಮೇಲೆ ನನಗೆ ಇದು ಕಾಗದದ ಹುಲಿ ಆಯಿತು, ಅದರಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಈಗ ನೀವು ಒಂದು ಗಮನಿಸಿರಿ, ಚುನಾವಣೆ ಗೆದ್ದು ಮಾತಾಡ್ಬಿಡ್ರಮ್ಮ 45 ದಿವಸಗಳಲ್ಲಿ 30 ದಿವಸಗಳಲ್ಲಿ ಲೆಕ್ಕಪತ್ರವನ್ನು ಕೊಡಬೇಕು ಅಂಥೇಳಿ ಕಾನೂನು ಹೇಳ್ತದೆ. ಇಡೀ ವಿಧಾನಸಭಾ ಸದಸ್ಯರು ಆಯ್ಕೆ ಆಗೋದಕ್ಕೆ ಕಾನೂನುಬದ್ಧವಾಗಿ 40 ಲಕ್ಷ ಮಾತ್ರ ಖರ್ಚು ಮಾಡಬೇಕು. ಗೆದ್ದು ಬಂದು 30 ತಿಂಗಳ ಒಳಗಾಗಿಯೇ ಎಲ್ಲರೂ ಸುಳ್ಳು ಹೇಳೋಕ್ಕೆ ಎಲ್ಲರೂ ಆಯ್ಕೆ ಆದಂಥವ್ರು. ಇದು ಹಾಸ್ಯ ಅಲ್ವಾ? ಇದು ಇಲ್ಲಿ ಸುಧಾರಣೆ ನೀವು ತೊಂಬನ್ನಿ, ನೀವು ಅಲ್ಲಿ ತರ್ಬೋದು. ಇಲ್ಲಿ ಸೆಷನ್ ಬಂದಾಗ ಕೂಡ ಏನೋ ಹೆದರಿಕೆ ಹಾಕಿದ್ರು ಸ್ವಲ್ಪ, ಅದರಿಂದ ಭಯನೂ ಹುಟ್ಟಿತ್ತು. ಆದರೆ ಮುಂದೆ ಏನೂ ಆಗಲಿಲ್ಲ. ಎಷ್ಟೋ ಕೇಸ್ಗಳು ಹಿಡಿಸಿದ್ದೀವಿ, ಸರಾಯಿ ಹಿಡಿಸಿದ್ದೀವಿ, ಆಮೇಲೆ ಏನೇನು ಬೇರೆ ಎಲ್ಲ ಹಿಡಿಸಿದ್ದೀವಿ, ಏನೂ ಆಗಲಿಲ್ಲ, ಕೇಸ್ಗಳು ಏನಾಗಲಿಲ್ಲ. 30 ದಿವಸಗಳಲ್ಲೇ ಸುಳ್ಳು ಲೆಕ್ಕಪತ್ರ ಕೊಡ್ತೀವಲ್ರಿ, ಇದು ಎಲ್ರಿಗೂ ಗೊತ್ತಿದೆಯಲ್ಲ. ಚುನಾವಣೆ ಸುಧಾರಣೆ ಈ ಥರ ಮತದಾರ ಜಾಗೃತಿ ಒಂದು ಕಡೆ ಆಗಿದ್ದರೆ ಕಾನೂನಿನ ಕಟ್ಟುನಿಟ್ಟು ಕೂಡ ಬಿಗಿ ಆಗ್ಬೋದು. ನನ್ನ ಪ್ರಕಾರ ಪನಿಷ್ಮೆಂಟ್ ಕೂಡ ಆಗಬೇಕು. ಪನಿಷ್ಮೆಂಟ್ ಆಗಬೇಕು. ಜಡ್ಜ್ಮೆಂಟ್ ಬಂದರೆ ಪನಿಷ್ಮೆಂಟ್. ಚುನಾವಣಾ ಭ್ರಷ್ಟಾಚಾರ ಅಂದ್ರೆ ಯಾರು ಅಭ್ಯರ್ಥಿ ಚುನಾವಣೆ ನಿಂತಿರ್ತಾರೆ ಅವರು ಸಹ ಹಣವನ್ನು ಖರ್ಚು ಮಾಡ್ತಾರೆ. ಅಷ್ಟು ಹಣವನ್ನು ಖರ್ಚು ಮಾಡಿ ಒಬ್ಬ ಅಭ್ಯರ್ಥಿ ಗೆದ್ದು ಬಂದ ನಂತರ ಅದನ್ನ ಒಂದು ವ್ಯವಹಾರವಾಗಿ ನೋಡಿ ಅಷ್ಟು ಹಣವನ್ನು ವಾಪಸ್ ಮಾಡಬೇಕು, ಅಥವಾ ಮುಂದಿನ ಚುನಾವಣೆಗೆ ಪೂರ್ವಪಟ್ಟ ಹಣವನ್ನು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಈ ಚುನಾವಣಾ ಸುಧಾರಣೆಗೆ ಬಹಳ ದೊಡ್ಡ ಅಡ್ಡಿಯಾಗಿದೆ. ಈ ನಿಟ್ಟಿನಲ್ಲಿ ಚುನಾವಣೆಯಲ್ಲಿ ಹಣದ ವಹಿವಾಟನ್ನು ಕಡಿಮೆ ಮಾಡಲಿಕ್ಕೆ ಒಂದು ಸಲಹೆ ಕೊಟ್ಟು 8 ದಿನದಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳಿ. ಇನ್ನೊಂದು ಸಾರಿ ಬಹಳ ಬಹಿರಂಗ ದೊಡ್ಡ ಸಮಾವೇಶಗಳನ್ನು ಮಾಡೋದಾಗಲಿ ಇದನ್ನೆಲ್ಲ ಮಾಡೋದ್ರಿಂದ ದುಡ್ಡು ಖರ್ಚಾಗುತ್ತೆ. ಇದನ್ನ ವ್ಯವಸ್ಥೆ ಸುಧಾರಣೆ ಸಾಧ್ಯ ಆಗುತ್ತೆ. ಈಗ ಬೇರೆ ದೇಶಗಳಲ್ಲಿ ಅಮೆರಿಕದಲ್ಲಿ 2 ತಿಂಗಳು 3 ತಿಂಗಳು ಚುನಾವಣೆ ನಡೆಸುತ್ತದೆ. ಆದ್ರೆ ಇಲ್ಲಿ ನಾವು ಇಷ್ಟು ಕಡೆ ಪ್ರೊಸೆಸ್ ಅಲ್ಲಿ ಜನ ತಲುಪಬೇಕು ಅಂತಂದ್ರೆ ಅಷ್ಟು ಖರ್ಚು ಮಾಡಲೇಬೇಕಾಗುತ್ತೆ. ಯಾವ ರೀತಿ ನಾವು ಈ ಚುನಾವಣಾ ಪ್ರಕ್ರಿಯೆಗೆ ಸುಧಾರಣೆ ಮಾಡೋದ್ರ ಮೂಲಕ ಇದಕ್ಕೆ ನಾದ್ಯರನ್ನು ನೇಮಿಸಿ ಅನೇಕ ಸಭೆಗಳು, ಸಂವಾದಗಳು, ಚರ್ಚೆಗಳು ನಡೆದು ಎಲ್ಲ ಕಡೆಯಿಂದ ಅಭಿಪ್ರಾಯಗಳನ್ನು ಪಡೆದು ನಮ್ಮಂಥ ಈ ದೇಶದಲ್ಲಿ ಭಾಳ ತಜ್ಞರು, ಪ್ರಾಮಾಣಿಕರು ಇವತ್ತು ಕೂಡ ಇದ್ದಾರೆ, ಸಲಹೆ ಕೊಡೋರು ಇದ್ದಾರೆ. ನಿವೃತ್ತ ಜಡ್ಜಸ್ ಆಗಿರ್ಬೋದು, ಅಥವಾ ನಿವೃತ್ತ ಎಲೆಕ್ಷನ್ ಕಮಿಷನ್ ಚೀಫ್ ಆಗಿರ್ಬೋದು, ಲೇಖಕರು, ಸಾಹಿತಿಗಳು, ಅನೇಕ ಜನ ಇದ್ದಾರೆ. ಇದ್ರ ಬಗ್ಗೆ ಏನಾದರೂ ಒಂದು ಆಗಲೇಬೇಕು. ಆಗಬೇಕಾದ್ರೆ ಆ ವಿಧಾನಸಭೆ ಮತ್ತು ಲೋಕಸಭೆಗಳಿಂದ ಆಗೋದಿಲ್ಲ. ಇದು ಮತ್ತೆ ಸರ್ಕಾರವೇ ಒಂದು ಕ್ರಾಂತಿಕಾರಿ ಕಾನೂನನ್ನು ತರಬೇಕಾಗ್ತದೆ. ಏನಮ್ಮ? ಇದು ಅಂಗನವಾಡಿ ಕಾರ್ಯಕರ್ತರಿಗೆ ಸೀಮಿತವಾಗಿ ಹೇಳ್ತಾ ಇದ್ರು ಅಥವಾ ಎಲ್ರಿಗೂ? ಈಗ ಪ್ರಜಾಪ್ರಭುತ್ವ ಕೊಡ್ರಿ. ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದಲ್ಲಿ ಇನ್ನೊಂದು ಪ್ರಶ್ನೆ ಇದೆಯಾ ಕೇಳಕ್ಕ? ಮತ್ತೆ ನಾವು ಕಲ್ಯಾಣ ರಾಜ್ಯವನ್ನು ಕಟ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿ ಸಂವಿಧಾನವನ್ನು ಸ್ವೀಕಾರ ಮಾಡಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ಮಾತನ್ನು ನಾವು ಹೇಳ್ಕೊಂಡು ಬರ್ತಾಯಿದ್ದೀವಿ.
ಇವತ್ತು ಕಂದಕ ಎಷ್ಟು ನಿರ್ಮಾಣ ಆಗಿದೆ ಅಂದರೆ ಬಡತನ ಮತ್ತು ಶ್ರೀಮಂತನ, ಇದು ಭಾಳ ದೊಡ್ಡ ಅಪಾಯ. ಇದು ಅಷ್ಟೊಂದು ವ್ಯತ್ಯಾಸ ಆಗಿಬಿಟ್ಟಿದೆ. ಕೆಲವರು ಜನರ ಕೈಯಲ್ಲಿ ಇಡೀ ದೇಶದ ಸಂಪತ್ತು ಕೇಂದ್ರೀಕೃತವಾಗಿದೆ. ಇವತ್ತು ಬಡವರ ಕೈಯಲ್ಲಿ ಯಾವುದೂ ಸಂಪತ್ತಿಲ್ಲ. ಇದು ಅಪಾಯ. ನಾನು ಆವಾಗಲೇ ಮಾತಾಡಿದಾಗ ಹೇಳ್ದೆ, ಈ ಅಪಾಯ ಇದು ಭಾಳ ದೊಡ್ಡ ಕೆಟ್ಟ ಅನುಭವಗಳನ್ನು ಕೂಡ ತರಿಸ್ಬೋದು. ಸೊ ಈ ಕಲ್ಯಾಣ ರಾಜ್ಯ ಕಟ್ಟುವ ಕಲ್ಪನೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಹೋರಾಟದ ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ನೋಡಿ, ದೆಹಲಿಯಲ್ಲಿ ರೈತರು ನುಗ್ಗಿದ್ದಾರೆ. ಕಳೆದ ಸಲ ದೆಹಲಿ ಚೈನಾ ಲಾಂಗ್ ಮಾರ್ಚ್ಗಿಂತ ಅತಿ ಹೆಚ್ಚು ಮಾತಾಡ್ಬಿಡ್ರಮ್ಮ, ದೆಹಲಿ ಲಾಂಗ್ ಮಾರ್ಚ್ಗಿಂತ ಅತಿ ಹೆಚ್ಚು ಚಳವಳಿ ನಡೆದದ್ದು ಇತಿಹಾಸದಲ್ಲಿ. 13 ತಿಂಗಳ ಕಾಲ ರೈತರು ದೆಹಲಿ ಗಡಿಭಾಗದಲ್ಲಿ ಕೂತು ಹೋರಾಟ ಮಾಡೋದು. ಮತ್ತೆ ಹೋರಾಟ ಮಾಡೋಕ್ಕೆ ಬಂದಿದ್ದಾರೆ. ಅವರನ್ನೆಲ್ಲ ನಿರ್ಬಂಧ ಮಾಡ್ತಾ ಇದ್ದಾರಲ್ಲ, ಅವ್ರ ಹಕ್ಕಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರೇ ಆದರೂ ತಮ್ಮ ಪ್ರತಿಭಟನೆ ಹೋರಾಟ ಮಾಡೋದಕ್ಕೆ, ಸಭೆ ನಡೆಸೋದಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶ ಇದೆ. ದೆಹಲಿ ಗಡಿಭಾಗದೊಳಗೆ ಬಿಡ್ತಾ ಇಲ್ಲ. ಮೊನ್ನೆ ನೀವೆಲ್ಲ ಆಶಾ ಕಾರ್ಯಕರ್ತರು ಬಂದಿದ್ದರು. ಆಶಾ ಕಾರ್ಯಕರ್ತರು ಬಂದಾಗ ಅವರಿಗೆಲ್ಲ ನಾವು ವ್ಯವಸ್ಥೆ ಮಾಡಿಕೊಟ್ಟಿವಿ. ಅವರು ದಿನೇಶ್ ಗುಂಡೂರಾವ್ ಸರ್ಕಾರ ಪರವಾಗಿ ಬಂದು ಮಾತಾಡಿದ್ರು. ಮರುದಿನ ಮುಖ್ಯಮಂತ್ರಿಗಳು ಆ ಆಶಾ ಕಾರ್ಯಕರ್ತರ ಮುಖಂಡನ ಕರೆದು ಮಾತಾಡಿದ ಮೇಲೆ ಅದು ಅಲ್ಲಿಗೆ ನಿಂತೋಯ್ತು. ಸಂವಾದ ಇರಬೇಕು. ಈಗಲೂ ಕೂಡ ಸಂವಾದ ಮಾಡ್ತಾ ಇದ್ದಾರೆ ಯಾರೋ ರೈತರ ಜೊತೆಗೆ 4 ಜನ ಕೇಂದ್ರದ ಮಂತ್ರಿಗಳು. ಆದರೆ ಮುಖ್ಯವಾದ ಬೇಡಿಕೆ ಏನಿದೆಯಲ್ಲ, MSP, ಆ ಬೇಡಿಕೆ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ರೂಲ್ ಔಟ್ ಮಾಡಿದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನೀವು ಪ್ರಜಾಪ್ರಭುತ್ವದಲ್ಲಿ ಒಂದು ನಿರಂತರವಾಗಿ ಚಲನಶೀಲತೆ ಇರಬೇಕಾಗಿದೆ. ಹೋರಾಟಗಳು, ಚರ್ಚೆಗಳು, ಸಂವಾದಗಳು ನಡೀತಾ ಇರಬೇಕು. ಪಾರ್ಲಿಮೆಂಟಲ್ಲೇ ಚರ್ಚೆ ಆಗ್ತಾ ಇಲ್ಲ, ವಿಧಾನಸಭೆಗಳಲ್ಲೇ ಚರ್ಚೆ ಆಗ್ತಾ ಇಲ್ಲ, ನಿಮ್ಮಂಥ ವೇದಿಕೆಗಳಲ್ಲಿ ಕೂಡ ಚರ್ಚೆಗಳು ಆಗ್ತಾ ಇಲ್ಲ. ಯಾವತ್ತು ಕನ್ಸ್ಯೂಮರಿಸಮ್ ಬಂತು ಗಂಗಾಧರ, ಉಪಭೋಕ್ತವಾದ, ಎಲ್ಲರೂ ನಮ್ಮ ಪಾಡಿಗೆ ನಾವು ಸುಖವಾಗಿದ್ದೀವಿ. ಮನೆಯಲ್ಲೊಂದು TV, ಎಲ್ಲರಿಗೆ ಮೊಬೈಲು, ಫ್ಯಾನು, ಮೊದಲಕ್ಕೊಂದು ಮನೆ ಮತ್ತು ದಿನಕ್ಕೆ ಊಟದ ವ್ಯವಸ್ಥೆ. ಇದು ಉಪಭೋಗತವಾದ ನಮಗೆ ಕೊಟ್ಟಂಥ ದಿಕ್ಕು ತಪ್ಪಿಸಿದಂಥ ಇದು ದಾರಿ. ಇದು ಕನ್ಸ್ಯೂಮರಿಸಮ್ ಭಾಳ ಡೇಂಜರಸ್. ಹಾಗಾಗಿ ಇವತ್ತು ಸ್ಪಂದಿಸ್ತಾ ಇಲ್ಲ ಎನ್ನುವಂಥದ್ದಿಲ್ಲ. ಸ್ಪಂದಿಸುವುದಕ್ಕೆ ಅವಕಾಶಗಳು ಸಂವಿಧಾನದಲ್ಲಿ ಭಾಳ ಮುಕ್ತವಾಗಿದ್ದಾವೆ. ಆದರೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರಗಳು. ಸಪ್ರೆಷನ್ ಮಾಡ್ತಾ ಇದ್ದಾರೆ. ಪಾಪ ನಿನ್ನೆ ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೆ, ಎಷ್ಟೋ ಜನರಿಗೆ ಏಟುಗಳು ಬಿದ್ದು ಗಾಯ ಆಗಿದ್ದಾವೆ ಮೈತುಂಬ. ಇದು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿಗೆ ಇದೆಯೇ? ಇದು ಹೋರಾಟ ಮಾಡೋಕ್ಕೆ ಬಂದಂಥವ್ರಿಗೆ, ಅದು ನಮ್ಮ ದೇಶದ ಪ್ರಜೆಗಳು, ನಮ್ಮ ಸರ್ಕಾರಗಳಿಗೆ ಮತ ಕೊಟ್ಟಂಥವ್ರು, ಅವ್ರ ಮೇಲೆ ಇಂಥ ಅತ್ಯಾಚಾರ ನಡೆದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಏನಾದರೂ ಬೆಲೆ ಇದೆಯಾ? ಇದು ಒಂದನೇ ಪ್ರಶ್ನೆ. ನಾವು ಉತ್ತರ ಕನ್ನಡದ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಭಾಳ ದೀರ್ಘವಾಗಿ. ನಾವು ನಿಜಾಮನ ಕಾಲದಿಂದ ಅಲ್ಲಿದ್ದಂಥವ್ರು, ನಿಜಾಮನ ಕಾಲಕ್ಕೆ ಅವಧಿಗೆ ಒಳಪಟ್ಟದ್ದು. ನಾನು ಹುಟ್ಟಿದ್ದು ಕೂಡ 49ರಲ್ಲಿ. ನಾವು ಮನೆ ಬಿಟ್ಟು ಬೇರೆ ಕಡೆ ಮನೆ ಮಾಡಿದಾಗ ಬ್ರಿಟಿಷ್ ರಾಜ್ಯದಲ್ಲಿ, ಪಕ್ಕದ ಮಹಾರಾಷ್ಟ್ರದಲ್ಲಿ. 56ರಲ್ಲಿ ಏನು ಕರ್ನಾಟಕ ಏಕೀಕರಣ ಆಯಿತು, ಕರ್ನಾಟಕ ಆಯಿತು. ನಾನೇ ಮೊದಲನೇ ಸ್ಟೂಡೆಂಟ್ ಕನ್ನಡಕ್ಕೆ ನಮ್ಮೂರಲ್ಲಿ. ಅಲ್ಲಿವರೆಗೆ ಕನ್ನಡ ಶಾಲೆಗಳು ಇರಲಿಲ್ಲ. ಅಲ್ಲಿವರೆಗೆ ದೊಡ್ಡ ದೊಡ್ಡ ಊರುಗಳಲ್ಲಿ ಉರ್ದು ಮತ್ತು ಮರಾಠಿ ಶಾಲೆಗಳಿದ್ದು. ಕನ್ನಡ ನಮ್ಮಲ್ಲಿಂದ ಪ್ರಾರಂಭ ಆಗಿದೆ. ಈಗ ಸಾಕಷ್ಟು ಮಟ್ಟಿಗೆ ಶಿಕ್ಷಣ ವ್ಯವಸ್ಥೆ ಬೆಳೆದಿದೆ, ಆದರೂ ಸಾಲದು. 14,000 ಶಿಕ್ಷಕರು ಹುದ್ದೆಗಳು ಖಾಲಿ ಇದ್ದಾಗ ಕೂಡ ನಮ್ಮ ಭಾಗದ ಯಾವ ಶಾಸಕರು ಕೂಡ ಸದನದಲ್ಲಿ ಬಾಯಿ ತೆರೆಯಲ್ಲ, ಮಾತಾಡಲ್ಲ. ಅದೇ ನೀವು ಜಾಗೃತರು. ತೆಂಗಿನ ವಿಷಯ ಬಂದಾಗ ಪಕ್ಷಗಳನ್ನು ಮರೆತು ಬಂದಾಗ್ತೀರಿ, ಅಡಿಕೆ ವಿಷಯ ಬಂದಾಗ ಪಕ್ಷಗಳನ್ನು ಮರೆತು ಒಂದಾಗ್ತೀರಿ, ಕಾಫಿ ವಿಷಯ ಬಂದಾಗ ಎಲ್ಲ ಮರೆತು ಒಂದಾಗ್ತೀರಿ. ಇದು 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 ಒಳ್ಳೆಯ ಲಕ್ಷಣ. ಇದು ನಮ್ಮಲ್ಲಿ ಆ ಥರ ಇಲ್ಲ. ಸದನದಲ್ಲೇ ಕೊಡೋದಿಲ್ಲ ಗೆದ್ದು ಬಂದಂಥವ್ರು. ಒಬ್ಬೊಬ್ಬರು ಸದನಕ್ಕೆ ಬರೋದಿಲ್ಲ, ನಿರಂತರವಾಗಿ ಗೆಲ್ತಿರ್ತಾರೆ. ಏನು ಮಾಡೋದು? ನಾವು ಸದನಕ್ಕೆ ಹೋಗಿ ಒದರಾಡಿ ಕೂಗಾಡಿ ಜೈಲಿಗೆ ಹೋಗಿ ಹೋರಾಟ ಮಾಡಿದ್ರು ನಮ್ಮಂಥವ್ರು ಗೆಲ್ಲಲ್ಲ.
ಇಲ್ಲಿವರೆಗೆ 10 ಎಲೆಕ್ಷನ್ ಮಾಡೀನಿ, 5ರಲ್ಲಿ ಸೋತಿದ್ದೀನಿ, 5ರಲ್ಲಿ ಗೆದ್ದಿದ್ದೀನಿ. ಇನ್ನು ಮುಂದೆ ಚುನಾವಣೆ ನಿಲ್ಲಲ್ಲ ಅಂತ ನಿರ್ಧಾರ ಬಂದಿದ್ದೀನಿ. ಬ್ಯಾಡ್ರಿ ಸಾಧ್ಯ ಇಲ್ಲ, ದುಡ್ಡು ನೀವು ಕೊಡ್ತೀರಿ? ಸಾಧ್ಯವೇ ಇಲ್ಲ. ಇನ್ನು ಯಾರು ನಮ್ಮಂಥವ್ರು ನಾನು ಒಬ್ಬಂದೆಲ್ಲ ನಿಲ್ಲುವುದು. ಈ ಸಲ ಏನು ವಿಧಾನಸಭೆಯಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು ಗೆದ್ದು ಬಂದಿದ್ದಾರಲ್ಲ, ಅಬ್ಬಬ್ಬ ಬೇಡ, ಈ ಚುನಾವಣೆ ನಮ್ಗೆ ಇಲ್ಲಿಗೆ ಸಾಕು ಅಂತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಸಾಧ್ಯವೇ ಇಲ್ಲ. ಯಾರು ದುಡ್ಡಿದೆ ಅವರೇ ಚುನಾವಣೆ ನಿಲ್ಲಬೇಕು, ಯಾವುದೇ ಪಕ್ಷ ಇರಲಿ, ಅಂಥ ಅಪಾಯ ಇದೆ. ಹಾಗಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ, ಅದೇ ಮುಂಬೈ ಕರ್ನಾಟಕ ನಮಗಿಂತ 100 ವರ್ಷ ಮುಂದಿದೆ. ಅಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಮುಂಬೈ ಕರ್ನಾಟಕ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳ ಹಿಂದುಳಿದಿದೆ, ಆಗ್ತಾಯಿದೆ. ಆದರೆ ಇವತ್ತು ಮತ್ತೆ ಇಂಗ್ಲೀಷಿನ ಪ್ರಭಾವ ಬಿದ್ದು ಬಡವರ ಮಕ್ಕಳಿಗೆ ಹೊಡೆತ ಬೀಳ್ತಾ ಇದೆ, ಇಂಗ್ಲೀಷಿನ ಪ್ರಭಾವ. ಅದಕ್ಕೆ ನಾನು ಮತ್ತು ನಮ್ಮ ಮಾಜಿ ಸ್ಪೀಕರ್ ಕೃಷ್ಣ, KR ಪೇಟೆ ಕೃಷ್ಣ ಒಂದು ಸಂವಾದ ಮಾಡಿದ್ದೀವಿ. ಹೌದೌದು. ತಾವೆಲ್ಲ ಗ್ರಾಮೀಣ ಭಾಗದಿಂದ ಹೆಚ್ಚಿಗೆ ಬಂದಂಥವ್ರು ಹೌದಲ್ಲ ಅಂತ ನಾನು ಭಾವಿಸ್ತೀನಿ. ಹೌದೌದು, ಎಲ್ಲ ಹೆಣ್ಮಕ್ಳು. ಈಗ ಗ್ರಾಮೀಣ ಭಾಗದಲ್ಲಿ ಸರ್ಕಾರಗಳು ಹೈಸ್ಕೂಲು, ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜುಗಳು ನಡೆಸ್ತಾ ಇದ್ದೀವಿ. ಇಂಗ್ಲೀಷ್ ಶಿಕ್ಷಕಿದ್ದರೆ ಮ್ಯಾಥಮೆಟಿಕ್ಸ್ ಇಲ್ಲ, ಮ್ಯಾಥಮೆಟಿಕ್ಸ್ ಇದ್ದರೆ ಸೋಷಿಯಾಲಜಿ ಇಲ್ಲ, ಸೋಷಿಯಾಲಜಿ ಇದ್ದರೆ ಸೈನ್ಸ್ ಇಲ್ಲ. ಈ ಥರ ವ್ಯವಸ್ಥೆಗಳು ನಮ್ಮ ಶಾಲೆಗಳಲ್ಲಿದೆ, ಎಲ್ಲಿ ಹಳ್ಳಿಗಾಡಿನಲ್ಲಿ. ಇದೇ ಪಟ್ಟಣಕ್ಕೆ ಬಂದರೆ ನೀವು ಖಾಸಗಿ ಶಾಲೆಗೆ ಸೇರಿಸಿದ್ರೆ ಎಲ್ಲ ವಿಷಯ ತಜ್ಞರು ಇದ್ದಾರೆ, ಎಲ್ಲ ಶಿಕ್ಷಕರು ಇದ್ದಾರೆ. ಆ ಮಕ್ಕಳು ಅವರು ಒಳ್ಳೆಯ ಪಾಠವನ್ನು ಓದ್ತಾರೆ. ಕಾಂಪಿಟೇಷನ್ ಮಾಡೋದು ಹೆಂಗೆ? ಹಳ್ಳಿಯಿಂದ ಬಂದಂಥವ್ರಿಗೆ ಮತ್ತು ಪಟ್ಟಣದಲ್ಲಿರುತ್ತ ಓದಿದಂಥವ್ರಿಗೆ ಸ್ಪರ್ಧೆ ಮಾಡೋದು ಹೇಗೆ? ಅದಕ್ಕೆ ಬಂಗಾರಪ್ಪನವರು ಗ್ರಾಮೀಣ ಕ್ರಮಾಂಕ ಕೊಟ್ಟಿದ್ದರು. ಭಾಳ ದೊಡ್ಡ ಕೆಲಸ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟಲ್ಲಿ ಹೊಡೆದೋಯ್ತು. ಸುಪ್ರೀಂ ಕೋರ್ಟ್ದವರು ಹೊಡೆದಾಕಿದ್ರು, ಇದು ಸಮಾನತೆ ವಿರುದ್ಧವಾಗಿದೆ, ಸಮಾನತೆ ವಿರುದ್ಧವಾಗಿದೆ ಅಂತ. ಹಾಗಾಗಿ ಇವತ್ತು ನಾವು ಮತ್ತೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಗ್ರಾಮೀಣ ಕ್ರಮಾಂಕವನ್ನು ಕೊಡಬೇಕನ್ನುವಂಥ ಕೂಗು ನಮ್ಮ ಗ್ರಾಮೀಣ ಭಾಗದಿಂದ ಹೇಳಬೇಕು. ಯಾಕಂದರೆ ನಿಮಗೆ ಬೆಡ್ರೂಮು ಅದೇ, ನಿಮ್ಮ ರೀಡಿಂಗ್ ರೂಮು ಅದೇ, ನಿಮ್ಮ ಕಿಚನ್ನು ಅದೇ. ಬಡವರಿಗೆ ಅದೇ ತಾನೇ, ಒಂದೇ ಕೋಣೆ. ಅಲ್ಲಿ ಓದಿ, ಇಲ್ಲಿ ನಮ್ಮಂಥವ್ರ ಮನೆಯಲ್ಲಿ ಮಕ್ಕಳಿಗೆ ಮಲಗೋದಕ್ಕೆ ಒಂದು ಕೋಣೆ, ಅವರಿಗೆ ಎಲ್ಲ ವ್ಯವಸ್ಥೆ, ಒಳ್ಳೆ ಸ್ಕೂಲ್ಗಳಿಗೆ ಹಾಕ್ತೀವಿ, ಫೀಸ್ ಕೊಡ್ತೀವಿ, ಒಳ್ಳೆ ಎಲ್ಲ ವಿಷಯ ಶಿಕ್ಷಕರು ಇರ್ತಾರೆ. ಗ್ರಾಮೀಣ ಭಾಗದಲ್ಲಿ ಬಂದಂಥ ಮಕ್ಕಳಿಗೆ ಇದೆಲ್ಲ ಸೌಕರ್ಯಗಳು ಇರೋದಿಲ್ಲ, ರಾತ್ರಿ ಕರೆಂಟ್ ಇರೋದಿಲ್ಲ. ಹಾಗಾಗಿ ನಾನು ಮತ್ತು KR ಪೇಟೆ ಕೃಷ್ಣ ಮಾಜಿ ಸ್ಪೀಕರ್ ಅವರು ಅನೇಕ ಸಲ ಯೋಚನೆ ಮಾಡಿದ್ದೀವಿ, ಇದು ಗ್ರಾಮೀಣ ಕ್ರಮಾಂಕ ಕೊಡುವಂಥ ವ್ಯವಸ್ಥೆ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ರಾಜ್ಯಗಳಿಗೆ ಅಧಿಕಾರ ನೀಡಬೇಕು ಅಂತ. ಆವಾಗ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನನಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಒಂದು ಸಲ ಹೈಕೋರ್ಟಲ್ಲಿ ಸಿಕ್ಕರು. ಯಾಕೆ ಸರ್ ಹೇಗೆ ಬಂದಿದ್ದೀರಿ? ಅವರು ಭಾಳ ನಮಗೆಲ್ಲ ಪ್ರೇರಣೆ ಕೊಟ್ಟು ರಾಜಕೀಯದಲ್ಲಿ ತಂದಂಥವ್ರು. ಬಹುಶಃ ನಂಜುಂಡಸ್ವಾಮಿ ಪತ್ರಗಳು ಬರದೇ ಹೋಗಿದ್ರೆ ನಾವು ತಲೆ ಕೆಡ್ತಿರಲಿಲ್ಲ. ನಾವು ಅವ್ರ ಪ್ರೇರಣೆಯಲ್ಲಿಂದನೇ ರಾಜಕಾರಣಕ್ಕೆ ಬಂದದ್ದು. ಅವ್ರು ಹೇಳಿದ್ರು, ಈ ಗ್ರಾಮೀಣ ಮಕ್ಕಳು ಕೂಡ ಭಾಳ ಬುದ್ಧಿವಂತರು, ಅವರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾರೋ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿದ್ದಂಥ ಒಬ್ಬ ವೆಸ್ಟರ್ನ್ ಇಂಟ್ರೆಸ್ಟು ಗಣಿತ ಸಬ್ಜೆಕ್ಟಿಗೆ ಕಠಿಣವಾದಂಥ ಪ್ರಶ್ನೆಗಳನ್ನು ಹಾಕ್ತಾರೆ. ಆ ಇಡೀ ಕರ್ನಾಟಕದಲ್ಲಿ ಗಣಿತ ಸಬ್ಜೆಕ್ಟಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಸೊ ಡ್ರಾಪ್ಔಟ್ ಆಯಿತಾ, ಫೇಲ್ ಆದಮೇಲೆ ನಿರಾಶೆ ಆಗ್ತದೆ. ತಂದೆ ತಾಯಿಗಳಿಗೆ ಕಲಿಸುವಂಥ ಖರ್ಚಿನ ದುಡ್ಡಿರೋದಿಲ್ಲ. ಆಮೇಲೆ ಅವನಿಗೆ ಮತ್ತೆ ಕೂಲಿ ಕೆಲಸಕ್ಕೆ ಹೋಗ್ತಾನೆ ಅಥವಾ ಪಟ್ಟಣಕ್ಕೆ ಹೋಗಿ ಏನಾದರೂ ಕೆಲಸ ಮಾಡ್ತಾನೆ. ಈ ಕುತಂತ್ರಗಳು ಕೂಡ ಈ ಜಾತಿ ವ್ಯವಸ್ಥೆಯಲ್ಲಿ ನಡೀತಾವೆ. ಈ ಕುತಂತ್ರಗಳು ಕೂಡ ಈ ಜಾತಿ ಧರ್ಮದ ವ್ಯವಸ್ಥೆಯಲ್ಲಿ ಕೂಡ ನಡೀತಾ ಇದ್ದಾವೆ. ಇವತ್ತಿನವರೆಗೂ ಗರ್ಭಗುಡಿಯೊಳಗೆ ಬಿಟ್ಟಂಥದ್ದು ಯಾರಿಗೂ ಬಿಟ್ಟಿಲ್ಲ. ಯಾರು ಹೋಗಿದ್ದಾರೆ? ಶೂದ್ರರೆಲ್ಲ ಹೋಗಿದ್ದಾರೆ? ಬಿಡೋದೇ ಇಲ್ಲ. ನೋಡಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಸಂಘ ಪರಿವಾರದವರು ಹಿಡಿದಷ್ಟು ಹಿಡಿತ ಬೇರೆ ಯಾರ್ದೂ ಇಲ್ಲ. ಅವರು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಯಾಕಂದರೆ ಶಿಕ್ಷಣದಿಂದಲೇ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ, ಶಿಕ್ಷಣದಿಂದಲೇ ಏನಾದರೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಂಬಿಕೆ ನಮ್ಮಲ್ಲಿದೆ. ಅದು ಸತ್ಯ ಕೂಡ. ಆದರೆ ಈ ಸಂಘ ಪರಿವಾರದವರು ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತು ಶಿಕ್ಷಣ ವ್ಯವಸ್ಥೆಯನ್ನು ತಮ್ಮ ಕೈಲಿ ಮೊದಲು ಹೊಸ ಶಿಕ್ಷಣ ನೀತಿಯನ್ನು ತಂದಿದ್ರಲ್ಲ, ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ತಂದಿದ್ದರು. ಅದಕ್ಕೆ ನಾವೆಲ್ಲ ವಿರೋಧ ಮಾಡಿದೆವು. ಹೀಗೆ ಅನೇಕ ಸಮಸ್ಯೆಗಳಿದ್ದಾವೆ ತಾಯಿ. ಚುನಾವಣಾ ಸುಧಾರಣೆಯಲ್ಲಿ ಒಂದು ದೊಡ್ಡ ಕ್ರಮ ಅಂತ ಈ ಮತಯಂತ್ರಗಳು. ಆದರೆ ಮತಯಂತ್ರಗಳಿಂದ
ಆದರೆ ಈ ಮತಯಂತ್ರಗಳ ಬಗ್ಗೆ ಬಹಳಷ್ಟು ಸರಿ ಈಗ ಆಗಿ ಇರುವ ಅಭ್ಯರ್ಥಿಗಳಿಗೂ ಹೋಗ್ತಾ ಇಲ್ಲ, ಮತದಾರರು ಸಹ ಹೋಗ್ತಾ ಇಲ್ಲ. ಅದರಲ್ಲಿ ಚುನಾವಣಾ ಆಯೋಗ ಸ್ವಲ್ಪ ಮತಯಂತ್ರ ಸರಿ ಇದೆ ಅಂತ ಪ್ರೂವ್ ಮಾಡಲಿಕ್ಕೆ ಚುನಾವಣಾ ಆಯೋಗ ಆಗ್ತಾ ಇಲ್ವಾ, ಅಥವಾ ನಾವು ಹಿಂದಿನ ಪದ್ಧತಿ ಹೋದ್ರೆ ಒಳ್ಳೆಯದು ಸೂಕ್ತ ಅಂತ ಸರ್? ಡೆಲ್ಲಿಯಲ್ಲಿ ವೆಸ್ಟರ್ನ್ ಕೋರ್ಟಲ್ಲಿ ನಾವು ಒಂದು ದಿವಸ ಕಾರ್ಯಾಗಾರವನ್ನು ನಡೆಸಿದ್ದೇವೆ. ಅಲ್ಲಿ ಕನ್ನಡದವರು ಕೂಡ ಒಬ್ಬರು ಬಂದಿದ್ದರು, ಭಾಗವಹಿಸಿದರು. ಅವರು, ನಾನು ಅದನ್ನು ಸಮರ್ಥನೆ ಮಾಡ್ತೀನಿ ಒಪ್ತೀನಿ ಅಂತಲ್ಲ, ಆ ಚಿಪ್ಸಲ್ಲಿ ಪ್ರೋಗ್ರಾಮನ್ನು ಹಾಕಿದ್ದಾರಂತೆ. ಮೊದಲೇ ನೀವು ಓಟ್ ಹಾಕಿದ್ದು ಅದು ಯಾರಿಗೂ ಅಳಿಸಿ ಹೋಗುತ್ತದೆ, ಎರಡನೇ ಓಟು ಅದು ಒಂದೇ ಪಕ್ಷಕ್ಕೆ ಹೋಗ್ತದೆ ಅನ್ನೋಂಥ ವ್ಯವಸ್ಥೆ ಇದೆ ಅಂತ ಹೇಳಿದರು. ಹಾಗಾದರೆ ಅವರು ಮರುಪ್ರಶ್ನೆ ನಿಮ್ಮಂಥವ್ರು ಕೇಳ್ತಾರೆ, ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ ಗೆಲ್ತು, ತೆಲಂಗಾಣದಲ್ಲಿ ಹೇಗೆ ಕಾಂಗ್ರೆಸ್ ಗೆಲ್ತು, ಪಂಜಾಬ್ದಲ್ಲಿ ಹೇಗೆ ಆಮ್ ಆದ್ಮಿ ಪಾರ್ಟಿ ಗೆಲ್ತು ಅನ್ನೋಂಥ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ನಾವು ಕಾಂಪ್ರಮೈಸಿಂಗ್ IP ಪ್ಯಾಡನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ದಾರಿ ಅಂದರೆ IP ಪ್ಯಾಡ್. ಮತ್ತೊಂದು ಅನುಮಾನಕ್ಕೆ ಬರುವಂಥ ವಿಷಯ ಅಂತಂದರೆ, ಇಡೀ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಎಲ್ಲಿ ಕೂಡ ಇದು ವ್ಯವಸ್ಥೆ ಇಲ್ಲ, ಇಲ್ಲೇ ಯಾಕೆ ಬಂತು, ಇಲ್ಲೇ ಇದು ಅನುಮಾನ ಬರುವಂಥದ್ದು. ಅದು ನಮಗಿಂತ ಪ್ರಜ್ಞಾವಂತರು, ನಮಗಿಂತ ಶಿಕ್ಷಿತರು, ಅಲ್ಲಿ ಇದು ಇಲ್ಲ, ನಮ್ಮಲ್ಲಿ ಯಾಕೆ ಬಂದಿದೆ. ಮತ್ತು ಇದರಲ್ಲಿ ಅವಾಂತರಗಳು ಕೂಡ ಆಗಿದ್ದಾವೆ. ಉದಾಹರಣಾರ್ಥವಾಗಿ ನಾನು ಮೊದಲನೇ ಸ್ಥಾನದಲ್ಲಿದ್ದೆ. ನನ್ನ ವೋಟರ್ ಲಿಸ್ಟಲ್ಲಿ ಬ್ಯಾಲೆಟಲ್ಲಿ ನಂದು ಮೊದಲನೇ ಹೆಸರು. ಪಾಪ ಈ ಅಶಿಕ್ಷಿತರು 1ನೇ ನಂಬರ್ ಹೊಡಿಬೇಕಂದ್ರೆ ಕೆಳಗಿಂದ 1ನೇ ನಂಬರ್ ಕೊಡೋದು, ಮೇಲೆ ಕಾಣಲಿಲ್ಲ. ಇಂಥ ಅವಾಂತರಗಳು ಅಷ್ಟೇ. ಯಾಕೆ ಈ ನಾಳೆ ರಾಜ್ಯಸಭೆ ಎಲೆಕ್ಷನ್ ನಡೀತದೆ, ಎಷ್ಟೋ ಜನ MLAಗಳಿಂದ ವೋಟ್ ಹಾಕ್ತಾರೆ. ಇದು ಅನೇಕ ಜನ. ಆಮೇಲೆ ಈ ನೋಟು ಅಂತ ಮಾಡಿದ್ದೀವಿ ಒಂದು, ಅಲ್ಲಿ ಆ ಪ್ರಜ್ಞೆ ಅಷ್ಟಿರೋದಲ್ಲಿ ನೋಟೋಕ್ಕೆ ಜಾಸ್ತಿ ಓಟ್ ಹೋಗಿದ್ದಾವೆ. ಹಾಗಾಗಿ IP ಪ್ಯಾಡ್ ಕೊಡಬೇಕಂತ ಒಂದು ಬೇಡಿಕೆ ಇದೆ, ಮತ್ತು ಬ್ಯಾಲೆಟ್ ಮೇಲೆ ನಾವು ಎಲೆಕ್ಷನ್ ಆಗಬೇಕಂತ ಇನ್ನೊಂದು ಬೇಡಿಕೆ ಇದೆ. ನನಗೆ ನಂಬಿಕೆ ಬಂದಿದ್ದು ಯಾವಾಗ, ಸ್ಯಾಮ್ ಪೆಟ್ರೋಡಾನೇ ಅವರು ಹೇಳಿದರು, ಇದು IP ಪ್ಯಾಡಲ್ಲಿ ಸ್ವಲ್ಪ ಗೊಂದಲ ಇದೆ, ಹಾಗಾಗಿ ನೀವು ಬ್ಯಾಲೆಟ್ ಮೇಲೆ ನಡೆಸಬೇಕು ಅಂತ. ಇದು ಇನ್ನೂ ತಾರ್ಕಿಕ ಮುಟ್ಟಿಲ್ಲ. ಆಗಬೇಕು ಅನ್ನೋರು ಪ್ರಾಮಾಣಿಕವಾಗಿರಬೇಕು, ಮೌಲ್ಯಗಳನ್ನು ಗೌರವಿಸಬೇಕು ಅಂತೇಳಿ ಬಯಸ್ತೀವಿ ನಾವು ಪ್ರತಿನಿಧಿಗಳು, ಜನರು. ಆದರೆ ಆ ಮೌಲ್ಯಗಳನ್ನ, ಆ ಪ್ರಾಮಾಣಿಕತೆಯನ್ನ ಅಳೆಯುವ ಮಾನದಂಡಗಳಾದ್ರೆ ಯಾವ್ಯಾವ? ಜನರಷ್ಟು ಅಳೆಯುವ ಮಾನದಂಡಗಳು ಬೇರೆ ಯಾವುದೂ ಇಲ್ಲ. ಬೇರೆ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯ, ಜನರ ಒಲವು ಮತ್ತು ನಿಲುವು ಅದೇ ದೊಡ್ಡ ಮಾನದಂಡ. ಜನ ಒಪ್ಪಬೇಕು. ಈ ಗಾಂಧೀಜಿಗೆ ಅವತ್ತಿನ ಕಾಲದಲ್ಲಿ TV ಇತ್ತಾ, ಮೊಬೈಲ್ ಇತ್ತಾ, ರೈಲ್ವೆ ಬಸ್ಗಳಿತ್ತ, ಓಡಾಟಕ್ಕೆ ರಸ್ತೆಗಳಿದ್ವಾ, ಜನ ಒಪ್ಪಿಬಿಟ್ಟಿದ್ರು ಗಾಂಧಿ ಚಳವಳಿಗೆ. ಹಾಗಾಗಿ ಜನಾಭಿಪ್ರಾಯವನ್ನು ಮೂಡಿಸೋದಕ್ಕೆ ಈಗ ನಾನು ಇನ್ನೊಂದು ನಿಮಗೆ ಉದಾಹರಣೆ ಹೇಳ್ತೀನಿ. ನಾವು ಸದನದಲ್ಲಿದ್ದು ಪ್ರತಿಯೊಂದು ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಮಸೂದೆಗಳ ಮೇಲೆ ಮಾತಾಡ್ತೀವಿ, ಸೋಲ್ತೀವಿ. ಆದರೆ ಒಬ್ಬ ಯಾವತ್ತೂ ಮದುವೆಗೆ ಹೋದೆ, ಸಂತೆಗೆ ಹೋದೆ, ಅಲ್ಲಿ ಸಂಸ್ಕಾರಕ್ಕೆ ಹೋದೆ, ಅವನು ಇಲ್ಲೇ ಸುತ್ತಿರ್ತಾನೆ, ಅವನಿಗೆ ಹೇಳ್ತಾನೆ. ನೀವು ಜನರ ಮಾನದಂಡನೂ ಕೂಡ ಇದು ಹೆಂಗಿದೆ ಆಗ್ತದೆ. ಹೌದ್ರಿ, ನಿಮ್ಮ ಪ್ರತಿನಿಧಿ ನಿಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಬೇಕು ಅನ್ನೋದು ನಿಮ್ಮದು ನಿರೀಕ್ಷೆ ಇರಬೇಕು. ಆದರೆ MLA ನಮ್ಮ ಮನೆಗೆ ಬಂದ, ನಮ್ಮ ಮದುವೆಗೆ ಬಂದ, ನಮ್ಮ ಕಾರ್ಯಕ್ಕೆ ಬಂದ ಅಂತ ಖುಷಿ ಪಟ್ಟರೆ ಜನ, ನಾವೇನು ಮಾಡೋಣ? ಸದನಗಳು ಯಾಕೆ ನಿಷ್ಕ್ರಿಯ ಆಗಲ್ಲ? ಅವನು ಸದನಕ್ಕೆ ಹೋಗದೇ ಇದ್ರೂ ಚಿಂತೆ ಇಲ್ಲ, ನಮ್ಮ ಮನೆಗೆ ಬರ್ತಾನೆ, ನಮ್ಮ ಕಾರ್ಯಕ್ರಮ ಬರ್ತಾನೆ, ಮದುವೆ ಬರ್ತಾನೆ ಅಂತ ಖುಷಿಯಾಗಿ ಮತದಾರರು ಅವ್ರ ಪರವಾಗಿ ನಿಲ್ಲುವಂಥ ಮತದಾರರು ಇದ್ದಾರೆ. ಪ್ರಶ್ನೆ ಬರಲ್ಲ ಸರ್, ಮನೆಗೆ ಬರ್ತಾರೆ ಪ್ರಶ್ನೆ ಬರಲ್ಲ. ಇವ್ರು ಸರಿ ಇಲ್ಲ ಅಂತ ಇವ್ರಿಗೆ ಹಾಕಿದ್ರೆ ಅವರು ಅದೇ ಇಟ್ಬಿಡ್ತಾರೆ ಸರ್. ಒಂದು ಈ ಎಲೆಕ್ಷನ್ ವಿಚಾರದಲ್ಲೇ ಒಂದು ಕ್ಯಾಂಡಿಡೇಟ್ ಸರಿ ಇಲ್ಲ, ಇವ್ರು ಸರಿ ಇಲ್ಲಪ್ಪ, ನಾವು ಇವ್ರನ್ನ ತರೋಣ ಅಂತ ಅಂದಾಗ ಇವರು ಅದೇ ಹಾದಿ ಬಂದಾಗ ನಾವು ಯಾರನ್ನ ಆಯ್ಕೆ ಮಾಡೋದು ಅಂತ ನಮ್ಮಲ್ಲೇ ಗೊಂದಲ. ಬದಲಾವಣೆ ಮಾಡುವಂಥ ಶಕ್ತಿ ಜನರಿಗೆ ಇದೆ, ಅದು ಜನರಿಂದ ಅಸಾಧ್ಯ ಇದೆ ಅಂತ ಮಾತು ಹೇಳೋದಿಲ್ಲ. ಬದಲಾವಣೆಗಳು ಆಗಿದ್ದಾವೆ. ಈಗ ಗುಂಡೂರಾವ್ ಸರ್ಕಾರ ಬದಲಾವಣೆ ಬೇಕಾದರೆ ದುಡ್ಡಿನಿಂದ ಬದಲಾವಣೆ ಆಗಲಿಲ್ಲ. ರೈತ ಚಳವಳಿ, ದಲಿತ ಚಳವಳಿ, ಕಾರ್ಮಿಕ ಚಳವಳಿ, ಕನ್ನಡ ಚಳವಳಿ ಅಂಥ ಚಳವಳಿಗಳು ಕಾಲಘಟ್ಟ ಒಂದು ಸಲ ಕೂಡಿ ಬಂತು. 83ರಲ್ಲಿ ನಾನು ಮೊದಲನೇ ಸಲ MLA ಆಗಿದೆ 83ರಲ್ಲಿ. ಅದು ನಾನು ಟಿಕೆಟು ಕೇಳಿರಲಿಲ್ಲ. ಒತ್ತಾಯದಿಂದ ಬೊಮ್ಮಾಯಿಯವರು ನನಗೆ ಟಿಕೆಟ್ ಕೊಟ್ಟರು. ನನಗೆ ಆಶ್ಚರ್ಯ ಆಯಿತು.
ನಾನು ಟಿಕೆಟು ನಾನು ಎಮರ್ಜೆನ್ಸಿ ಜೈಲಿಂದ ಹೊರಗಡೆ ಬಂದು ವಕೀಲಿ ವೃತ್ತಿ ಮಾಡಬೇಕು ಅಂತ ಶುರು ಮಾಡಿದ್ದೆ. ಆದರೆ ಒತ್ತಾಯದಿಂದ ನಮಗೆ ಟಿಕೆಟ್ ಕೊಟ್ಟರು. ಯಾಕಂದರೆ ಬೊಮ್ಮಾಯಿರಿಗೆ ಎಲ್ಲೋ ಒಂದು ಕಡೆ ಗೊತ್ತಾಗಿತ್ತು ಇವನು ಹೋರಾಟಗಾರ, ಜನರ ಮಧ್ಯೆ ನಿಂತು ಓಡಾಡ್ತಾನೆ, ಕೆಲಸ ಮಾಡ್ತಾನೆ ಅಂತೇಳಿ. ಗೆದ್ದುಬಿಟ್ಟಿವಿ, 60,000ದಲ್ಲಿ ಗೆದ್ದುಬಿಟ್ಟಿವಿ. ಈಗ ಪಂಚಾಯತ್ ಮೆಂಬರ್ಗೆ ಎಷ್ಟು ಖರ್ಚು ಮಾಡಬೇಕು, ಕಾರ್ಪೊರೇಟರ್ ಮುನ್ಸಿಪಾಲ್ಟಿಗೆ ಎಷ್ಟು ಖರ್ಚು ಮಾಡಬೇಕು. ಬಸವರಾಜ್, ನೀವು ಒಂದು ಸಲ ಜಿಲ್ಲಾ ಪಂಚಾಯತ್ ನಿಂತಿದ್ರಲ್ಲ, ನಾನು ಬಸವರಾಜ್ಗೆ ಹೇಳಿದೆ ಚುನಾವಣೆ ರಾಜಕಾರಣ ಬೇಡಪ್ಪ, ಇಲ್ಲ ಚುನಾವಣೆಯಲ್ಲಿ ಬರಬೇಕು ನಾನು ಹೇಳಿದೆ. ಆದರೆ ಈ ಥರ ಸ್ಪರ್ಧೆ ಮಾಡೋಕ್ಕೆ ನಿಮಗೆ ಸಾಧ್ಯ ಇದೆಯಾ? ಅದೇ ಬರಬೇಕು. ಫೋಟೋನೂ ಇದೆ, ಇದೆ 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 ಫೋಟೋನೂ ಇದೆ. ಅದೊಂದು ಅವಾಂತರ ಹೇಳಿ ನಿಮಗೆ ನಾನು ಮಾತು ಹೇಳ್ತೀನಿ. ನಾನು ಸಾಮಾನ್ಯವಾಗಿ ಟೋಪಿ ಹಾಕುವಂಥ ಫೋಟೋವನ್ನು ನಮ್ಮ ಕ್ಷೇತ್ರದಲ್ಲಿ ಐಡೆಂಟಿಫೈ ಮಾಡ್ತಾರೆ, ಹೌದಾ? ಕಳೆದ ಸಲ ನಾನು ಎಲೆಕ್ಷನ್ದಲ್ಲಿ 670ರಲ್ಲಿ ಸೋತೆ. ಯಾಕಂದರೆ ಯಾವನೋ ಒಬ್ಬ ಚುನಾವಣಾಧಿಕಾರಿ ನೀವು ಟೋಪಿ ಹಾಕೋದು ಮತ್ತು ಕನ್ನಡಕ್ಕೆ ಹಾಕೋದು ಫೋಟೋ ಎಕ್ಸೆಪ್ಟ್ ಮಾಡಲ್ಲ ಅಂತ. ನೋಡಿ, ಎಲ್ಲಿ ಕಾನೂನಲ್ಲಿಲ್ಲ. ಹಾಗಾದರೆ ಮನಮೋಹನ್ ಸಿಂಗ್ ಅವರಿಗೆ ಇದು ಕಟ್ತಾರೆ, ಅವ್ರಿಗೆ ಟರ್ಬೈನ್ ಹಾಕ್ತಾರೆ, ಅವರಿಗೆ ಒಪ್ಪಿಗೆ ಕೊಡಬಾರ್ದು. ಫಾರೂಕ್ ಅಬ್ದುಲ್ಲಾ ಕ್ಯಾಪ್ ಹಾಕ್ತಾರೆ, ಅವರಿಗೆ ಒಪ್ಪಿಗೆ ಕೊಡಬಾರ್ದು. ಕರುಣಾನಿಧಿ ಗಾಗಲ್ ಹಾಕ್ತಾರೆ, ಅವ್ರಿಗೆ ಒಪ್ಪಿಗೆ ಕೊಡಬಾರ್ದು. ಆ ಚುನಾವಣಾಧಿಕಾರಿ ಯಾಕೋ ನಮ್ಮ ಕರ್ಮಕ್ಕೆ ಬಂದಿದ್ದೇನೋ ಅವನು ಇದು ಹೇಳಿಬಿಟ್ಟ. ನಾವು ಕನ್ನಡಕ ತೆಗೆದು ಟೋಪಿ ತೆಗೆದು ಫೋಟೋ ಕೊಟ್ಟಿವಿ, 672ರಲ್ಲಿ ಸೋತೀವಿ. 672 ಲಾಸ್ಟ್ ಬೈ ಮಾರ್ಜಿನ್. ಫೋಟೋನೂ ಕೂಡ ಇದೆ. ಆದರೆ ನಾನು ಮತ್ತೆ ಬರ್ತೀನಿ. ಈಗ ಯಾರು ಜನರ ಮಧ್ಯೆ ನಿಂತು ನಿರಂತರವಾಗಿ ಇದು ಏನಾಗ್ತದೆ ಗೊತ್ತಾ, 7 ದಿವಸ ಅವಧಿ ಇದೆ ನಾಮಿನೇಷನ್ಗೆ. ನಾನು ನಾಮಿನೇಷನ್ ಆಗಿದ ಮೇಲೆ ನನ್ನ ವಿರೋಧಿಗಳು ನಮ್ಮ ಜಾತಿಯವನು ಇನ್ನೊಬ್ಬರನ್ನ ಹುಡುಕ್ತಾರೆ, ಇನ್ನೊಬ್ಬ BR ಪಾಟೀಲನ್ನು ಹುಡ್ಕೊಂಡು ತರ್ತಾರೆ, ಅವನಿಗೆ ನಾಮಿನೇಷನ್ ಹಾಕಿಸ್ತಾರೆ. ಏನೇನೋ ತಂತ್ರಗಳು ಕುತಂತ್ರಗಳು ಎಲ್ಲ ಬರ್ತವೆ. CR ಪಾಟೀಲು, BR ಪಾಟೀಲು, DR ಪಾಟೀಲು, ಕನ್ಫ್ಯೂಷನ್. ಇನ್ನೊಬ್ಬ ಯಾವನು ಟೋಪಿ ಹಾಕೋದವನಿಗೆ ತಂದು ನಾಮಿನೇಷನ್ ಹಾಕಿಸ್ತಾರೆ. ಅಥವಾ ನನ್ನನ್ನು ಸೋಲಿಸ್ಬೇಕಾದ್ರೆ ಇನ್ನೊಬ್ಬ ದುಡ್ಡಿದ್ದವನಿಗೆ ತಂದು ನಾಮಿನೇಷನ್ ಹಾಕಿಸ್ತಾರೆ. ಇದು ಕಾಲಮಾನ ಇದೆಯಲ್ಲ, ಇದು ದುರುಪಯೋಗ ಭಾಳ ಆಗ್ತಾಯಿದೆ. 7 ದಿವಸ ಯಾಕೆ ಬೇಕು ರೀ ನಾಮಿನೇಷನ್ ಹಾಕೋಕ್ಕೆ? ಇವತ್ತು ನಾವು ಆನ್ಲೈನಲ್ಲಿ ನಾಮಿನೇಷನ್ ಹಾಕ್ಬೋದು. ಅಲ್ಲಿ ಎಲ್ಲ ಚುನಾವಣೆ ಕಚೇರಿಗೆ ಹೋಗೋದು ಕೂಡ ಬೇಡ, ಆನ್ಲೈನಲ್ಲಿ ಹಾಕ್ಬೋದು. ಸಾಧ್ಯ ಕಾನೂನು ಪ್ರಕಾರ ಎಷ್ಟು ಸರಿ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಸಾಧನಗಳು ಬಂದಿದ್ದಾವೆ. ಆಮೇಲೆ ಮೊಬೈಲಲ್ಲಿ ಈ ಪಕ್ಷದ ಇವತ್ತು ಅಮೇರಿಕಾದಲ್ಲಿ ಏನಾಯಿತು ಅಂತ ಘಟನೆನ ಒಂದು ಕ್ಷಣದಲ್ಲಿ ನಮ್ಗೆ ಗೊತ್ತಾಗ್ತದೆ. ಡೆಲ್ಲಿಯಲ್ಲಿ ಏನಾಯಿತು ಅಂತ ಒಂದು ಸೆಕೆಂಡ್ ಗೊತ್ತಾಗ್ತದೆ. ಈಗ ಅಭ್ಯರ್ಥಿ ಯಾರು ಅಂತ ಗೊತ್ತಾಗ್ಬಿಡ್ತದೆ ತಕ್ಷಣ ನಾಮಿನೇಷನ್ ಪಾರ್ಟಿ ನಾಮಿನೇಟ್ ಮಾಡಿದ್ಮೇಲೆ. ಅದು ಒಂದಿದೆ. ಇನ್ನೊಂದು ಪದ್ಧತಿ ಇದೆ, ತಾವು ಸುಮ್ಮನೆ ಯಾರು ಪ್ರಸ್ತಾಪ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ. ಪಕ್ಷಗಳಿಗೆ ಓಟ್ ಕೊಡ್ತಾರೆ, ಅಭ್ಯರ್ಥಿಗಳಿಗೆಲ್ಲ. ಆಮೇಲೆ ಪಕ್ಷ ಅವ್ರಿಗೆ ಬಿದ್ದಂಥ ಶೇಕಡಾವಾರು ಮತದ ಮೇಲೆ 60% ಓಟು ಒಂದು ಪಕ್ಷಕ್ಕೆ ಬಿದ್ದಿದ್ರೆ ಆ ಪಕ್ಷದ ಮುಖಂಡರು ಸಮರ್ಥ ವ್ಯಕ್ತಿಗಳನ್ನು ಸದನಕ್ಕೆ ಕಳಿಸ್ತಾರೆ. ಇದೊಂದು ಪದ್ಧತಿ ಇದೆ. ಇದು ಭಾಳ ಮುಖ್ಯ. ಇದು ಇಸ್ರೇಲ್ನಲ್ಲಿದೆ. ನಾನು 2 ಸಲ ಇಸ್ರೇಲ್ಗೆ 2 ಸಲ ಹೋಗಿದ್ದೆ ನಾನು. ಅಲ್ಲಿ ಪಕ್ಷಗಳು ಅಭ್ಯರ್ಥಿಗಳು ನಿಲ್ಲಲ್ಲ, ಪಕ್ಷಗಳು ನಿಲ್ತವೆ. ಯಾವ ಪಾರ್ಟಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಓಟ್ ಬಂದಿದೆ ಆ ಆಧಾರದ ಮೇಲೆ ಪ್ರತಿನಿಧಿಗಳನ್ನು ಕಳಿಸ್ತಾರೆ. ಹಾಗಾಗಿ ಪಕ್ಷಗಳು ಗಟ್ಟಿಯಾಗಿ ಉಳಿತವೆ. ಮತ್ತು ಇವತ್ತು ಕೂಡ ನನ್ನ ಪಂಚಾಯತ್ ರಾಜಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಹಿಂದೆ ನಜೀರ್ ಸಾಬ್ ಮತ್ತು ರಾಮಕೃಷ್ಣ ಹೆಗಡೆಯವರು ಏನು ಗ್ರಾಮ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಪಕ್ಷದ ಸಿಂಬಲ್ ಮೇಲೆ ತಂದಿದ್ದರು. ಇವತ್ತು ಕೂಡ ನಾನು ಬೇಡಿಕೆ ಇದೆ. ಇದರ ಪಂಚಾಯತ್ಗಳಲ್ಲಿ ಇಷ್ಟೊಂದು ಅವಾಂತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನಾಗಿದೆ, ಪಂಚಾಯತ್ ಮೆಂಬರ್ಗಳನ್ನು ಆ ಎಲೆಕ್ಷನ್ ಇರುವವರೆಗೆ ಹಿಡ್ಕೊಂಡು ಒಯ್ದು ಒಂದು 60 ದಿವಸ 70 ದಿವಸ ಒಂದು ಕಡೆ ಇಡೋದು. ಪಾಪ ಅವರು ಮನೆ ಮಠ ಮಕ್ಕಳು ಬಿಟ್ಟು ಅವರು ವನವಾಸ ಅನುಭವಿಸಿ ಓಟ್ ಹಾಕುತ್ತಿರ್ತಾರೆ. ಪಕ್ಷದ ಸಿಂಬಲ್ನಲ್ಲಿ ಗೆದ್ದರೆ ಅವರಿಗೆ ಪಕ್ಷದ ಹಿಡಿತ ಇರ್ತದೆ, ಅವನಿಗೂ ಆ ಬೆಳೆಯುವಂಥ ಆಸೆ ಇರ್ತದೆ. ನಾನು ಒಳ್ಳೆ ಕೆಲಸ ಮಾಡಬೇಕು, ತಾಲೂಕು ಪಂಚಾಯತ್ ಮೆಂಬರ್ ಆಗಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು. ಎಷ್ಟೋ ಜನ ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು ಮಂತ್ರಿಗಳಾಗಿದ್ದಾರೆ ನಮ್ಮ ಸದನದಲ್ಲಿ. ನಮ್ಮ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ಅವರು ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ, ಆಮೇಲೆ ಶಾಸಕರಾಗಿ ಮಂತ್ರಿಯಾಗಿದ್ದಾರೆ. ಅನೇಕ ಜನ ಇದ್ದವರು ಇದ್ದಾರೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಈ ಗ್ರಾಮೀಣ ಪಂಚಾಯತ್ ಚುನಾವಣೆಯಲ್ಲಿ ಕೂಡ
ಸಿಂಬಾಲ್ ಮೇಲೆ ಚುನಾವಣೆ ಆಗಬೇಕು. ಈಗ ನಾನು ಲೋಕಲ್ ಬಾಡಿಯಿಂದ ನಾನು ಕೂಡ ಗೆದ್ದಿದ್ದೀನಿ ಒಂದು ಸಲ. 85ರಲ್ಲಿ 500ರಲ್ಲಿ ಸೋತೆ. ಹೆಗಡೆಯವರು ನನಗೆ ವಿಧಾನ ಪರಿಷತ್ತಿಗೆ ಟಿಕೆಟ್ ಕೊಟ್ಟರು, ಲೋಕಲ್ ಬಾಡಿದಿದೆ. ಬರೀ 2.5 ಲಕ್ಷ ಮಾತ್ರ ಖರ್ಚಾಯಿತು. ಇವತ್ತು MLC ಆಗೋದಕ್ಕೆ ಎಷ್ಟು ಖರ್ಚು ಬರ್ತದೆ? ಇವ್ರಿಗೊಂದು ಸಲ ನಿಲ್ಲಿಸ್ಬೇಕಾದ್ರೆ ಗೊತ್ತಾಗ್ತದೆ. ಸೊ ಹಾಗಾಗಿ ನಮ್ಮ ಕೆಳಮಟ್ಟದಿಂದ ಬದಲಾವಣೆ ಆಗಬೇಕಾಗಿದ್ರೆ ಸಿಂಬಲ್ ಮೇಲೆ ಚುನಾವಣೆ ಆಗಬೇಕು. ಈಗ ಹೇಳ್ಕೊಳ್ಳೋದು ನಾಮಕೆ ವಾಸ್ತೆ ಪಕ್ಷಾತೀತ ಚುನಾವಣೆ ಅಂತ ಹೇಳ್ತೀವಿ. ಮಾಡೋದೆಲ್ಲ ಪಕ್ಷದ ಕೆಲಸನೇ ಮಾಡ್ತೀವಿ. ಹಾಂ, ಹೌದು. ಯಾಕೆ ಈ ಥರ ಆತ್ಮವಂಚನೆ ಮಾಡ್ಕೋಬೇಕು? ಪಕ್ಷದವರೇ ನಾವೇ ಅಭ್ಯರ್ಥಿಗಳನ್ನ ನಿಲ್ಲಿಸ್ತೀವಿ, ನಾವೇ ಪ್ರಚಾರ ಮಾಡ್ತೀವಿ, ನಾವೇ ಎಲ್ಲ ಕೊಡ್ತೀವಿ, ನಾವೇ ಗೆಲ್ಲಿಸ್ತೀವಿ. ಆಮೇಲೆ ಪಕ್ಷಾತೀತ ಅನ್ನೋದು ಅವನೊಬ್ಬ ಮರುದಿವಸ ಓಡಿ ಹೋಗ್ಬಿಡ್ತಾನೆ, ಅವನ ಮೇಲೇನೂ ಕ್ರಮ ಇಲ್ಲ. ಹೌದು. ಅವನು ವೋಟಿಂಗ್ಗೆ ಅಬ್ಸೆಂಟ್ ಆಗ್ತಾನೆ, ಅವನ ಮೇಲೇನೂ ಕ್ರಮ ಇಲ್ಲ, ಅವನ ಸದಸ್ಯತ್ವ ರದ್ದಾಗಲ್ಲ. ಆಗ ಪಕ್ಷದ ಹಿಡ್ತಿರ್ಬೇಕು ಅಂತ ನಾನು. ಹೌದು ಹೌದು ಹೌದು. ಯಾಕಂದ್ರೆ ಅವ್ರು ಕೊಟ್ಟು ಉತ್ತರ ಕೊಡಿ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಯೋಗ್ಯರನ್ನ ಕೃಷಿ ಸಮಾಜವನ್ನು ಮೆರುಗಿಸುವಂತ ಮತ್ತು ಜನತೆ ಉಳಿಸುವಂತ ಕೆಲಸವನ್ನು ಮಾಡ್ತಾರೆ ಬಸವರಾಜ. ಈಗ ಬೇರೆ ಆಗಿರೋದ್ರಿಂದ ನಾನು ಮಾತಾಡಲಿಕ್ಕಾಗಲ್ಲ. ಆದರೆ ಕಂಟ್ರೋಲ್ ಮಾಡಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ಒಂದು ಒಳ್ಳೆಯ ಸಂದೇಶವನ್ನು ಹೊತ್ತ ಒಂದು ವಿಚಾರ ಸಂವಾದ ನಡೆದಿದೆ. ಈ ಸಂವಾದ, ಈ ಚರ್ಚೆಯ ಆಶಯಗಳು, ಚರ್ಚೆ ಎಲ್ಲಿಂದ ಶುರುವಾಗಬೇಕು, ಎಲ್ಲಿ ಮುಗಿಸ್ಬೇಕು, ಯಾವ ಕಡೆ ಯಾವ ದಿಕ್ಕಲ್ಲಿ ಕೈ ಹಾಕಬೇಕು ಅಂತ ಭಾಳ ಕಷ್ಟದ ಸರ್. ಯಾಕೆಂದರೆ ಇತ್ತೀಚೆಗೆ ಕೇಳಿರ್ತಕ್ಕಂಥದ್ದು ಎಲ್ಲವೂ ಒಂದು ಭ್ರಷ್ಟಾಚಾರ ಮೇಲ್ಮಟ್ಟದಲ್ಲಿತ್ತು, ಈಗ ತಳಮಟ್ಟದಲ್ಲಿ ಶುರುವಾಗಿದೆ. ಮತದಾರರೇ ನಾನು ದುಡ್ಡು ಓಟ್ ಕೊಡ್ತೀನಿ ಅನ್ನೋ ಮನಸ್ಥಿತಿಗೆ ಬಂದಿರುವಾಗ ನಾವು ಎಲ್ಲಿ ಬದಲಾಯಿಸಬೇಕು? ಯಾಕಂದ್ರೆ ಅಷ್ಟು ಸುಂದರ ಅಂತ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಪಾರ್ಟಿಯಿಂದ ನಾಳೆ ಹೋಗಿ ನಾನು ದುಡ್ಡು ಓಟ್ ಹಾಕೋದು ಆಗ್ತದೆ ಅಂತ ಹೇಳಿ ಒಂದು ಮಾತು ಹೇಳಿ ಎದ್ದು ಬಂದ್ಬಿಟ್ರೆ ಮತ್ತೊಂದು ಪವಾಡ ಆಗ್ಲಿ ಸರ್. ಯಾಕಂದ್ರೆ ನಾವು ಮೈಮಕ್ಕಳ ಪ್ರಯೋಗ ಮಾಡಿದ್ರು, ಅದು ವಾಸ್ತವ, ಆ ಸ್ಥಿತಿ ತಲುಪಿದ್ವಿ ನಾವು. ಆದರೆ ಇನ್ನೊಂದು ಮಾತಾಡಿದ್ರು, ನಾವು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಮ್ಮ ಇದನ್ನ ಆಶಾವಾದ ಕಳ್ಕೋಬಾರ್ದು. ಪ್ರಯತ್ನ ನಿರಂತರವಾಗಿರ್ಬೇಕು. ಏನೋ ಕೂಡ ಸಾಧ್ಯ ಆಗುತ್ತೆ, ಇವತ್ತಾಗದೆ ಒಂದು ಅಪಾಯಕಾರಿ ಇದೆಲ್ಲ ಆಗದೆ ಹೋದ್ರೆ ಒಂದು ಅಪಾಯಕಾರಿ ಸ್ಥಿತಿ ಏರ್ಪಡ್ತದೆ. 30 ವರ್ಷ 40 ವರ್ಷದಲ್ಲಿ ಸದನದಲ್ಲಿ ಯಾರಿಗೂ ಉಪಯೋಗ ಮಾಡಿ ಅವ್ರು ಯಾವ ಬಹುಶಃ ಬರೀ ಕಾರ್ಪೊರೇಟ್ ಜಗತ್ತಿನ ಚಿಂತನೆಗಳ ಬಗ್ಗೆ ಮಾತ್ರ ಚರ್ಚೆ ನಡೀಬಹುದಿಲ್ಲ, ಅಥವಾ ಭೂಮಾಫಿಯಾದ ರೂಲ್ಸ್ಗಳನ್ನು ಚೇಂಜ್ ಮಾಡೋದ್ರ ಬಗ್ಗೆ ಚರ್ಚೆ ನಡೀಬಹುದು. ಹಾಗಾಗಿ ಅಂತ ಭಯಾನಕ ಸ್ಥಿತಿ ಬರದೇ ಇರಲಿ ಅನ್ನೋ ಆಶೆ ಇಟ್ಕೊಂಡು ಇವತ್ತು ಏನು ಶುರುವಾಗಿದ್ದಿಲ್ಲ, ಇದು 1 10 ಆಗಿ 10 100 ಆಗಿ 100 ಲಕ್ಷ ಆಗಿ ಅಂದರೆ ಪ್ರತಿಯೊಬ್ಬರು ಇವತ್ತು ಬಂದಿದ್ದೀನಲ್ಲ, ಇದು ನನ್ನ ಹೊಣೆ, ನನ್ನ ಜವಾಬ್ದಾರಿ. ಈ ದೇಶಕ್ಕೆ ನಾನೇನಾದ್ರು ಸಲ್ಲಿಸುವಾದ ಸೇವೆ ತಂದರೆ ಇದೆ ಅಂತ ಅಂದ್ಕೊಂಡು ನಾವು ನಮ್ಮ ನೆರೆಯವರಿಗೆ ಸುತ್ತಮುತ್ತಲು ಅದನ್ನು ಹೊರತುಪಡಿಸಿದ್ರೆ ಈ ಹಣ, ಜಾತಿ, ಧರ್ಮ ಇದನ್ನು ಬಿಟ್ಟು ಯೋಗ್ಯ ಮತದಾರರು ಒಂದು ಕಾನ್ಸೆಪ್ಟನ್ನು ಅವರಿಗೆ ನೀವು ನಿಧಾನಕ್ಕೆ ಇಂಜೆಕ್ಟ್ ಮಾಡ್ತಾ ಹೋದ್ರೆ, ಒಂದೇ ವ್ಯವಸ್ಥೆ ಕೆಲಸ ನಿಧಾನಕ್ಕೆ ಇಂಜೆಕ್ಟ್ ಮಾಡ್ತಾ ಹೋದ್ರೆ, ಗುಂಪುಗಳನ್ನು ನೀವು ಚರ್ಚೆ ಮಾಡ್ತಾ ಹೋದ್ರೆ, ನೀವು ಒಂದು ಮನೆಯ ಸುತ್ತಮುತ್ತ ನಡೆಯುವಂಥ ಚರ್ಚೆಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮಾತಾಡ್ತಾ ಹೋದರೆ ಬಹುಶಃ ಇನ್ನೊಂದು 2 ದಶಕಗಳಾದರೂ ಬಹುಶಃ ಪರಿಣಾಮ ಕಾಣ್ಬೋದು ಅಂತ ಆಶಾವಾದ ನಾನು ತಿಳ್ಕೊಳ್ತೀನಿ. ನೀವು ಕೂಡ ಎಲ್ಲರೂ ಹೆಚ್ಚಾಗಿ ಹೋಗ್ಬೇಕಾಗ್ತದೆ. ಈ ಸಂವಾದದಲ್ಲಿ ಅನೇಕರು ಭಾಗವಹಿಸಿದ್ರಿ, ಇನ್ನೂ ತುಂಬ ಜನ ಭಾಗವಹಿಸಬೇಕಿದ್ದು, ಭಾಗವಹಿಸೋ ಆಸೆ ಇದೆ. ಸಮಯದ ಅವಕಾಶಕ್ಕೆ ಪಾಟೀಲ್ ತುಂಬ ಚಂದವಾದ ಉತ್ತರ ಕೊಡ್ತಾ ಇರ್ತದೆ. ಆ ಅನುಭವದ ಮಾತುಗಳು, ಅವರ ಸುದೀರ್ಘ 50 ವರ್ಷದ ರಾಜಕಾರಣದ ಅನುಭವದ ಮಾತುಗಳನ್ನು ಇಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಬಂದ್ಬಿಟ್ಟು. ಹಾಗಾಗಿ ಅವ್ರನ್ನ ನಾವು ಇನ್ನಷ್ಟು ಮಾತುಗಳು ಕೇಳಬೇಕಿತ್ತು. ಬಹುಶಃ ಇನ್ನೊಂದು ಅವಕಾಶ ಸಾಧ್ಯವಾದರೆ ನಾವು ಆ ಚರ್ಚೆ ಮುಂದಿನ ಭಾಗವಹಿಸೋದು ಎಲ್ಲ ಪ್ರಶ್ನೆ ಕೇಳಿರೋದಕ್ಕೆ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ಹೇಳ್ತಾ ಮುಂದಿನ ಸಂವಾದಗಳನ್ನು ನಾವು ಇನ್ನಷ್ಟು ಹೆಚ್ಚು ಜನ ಭಾಗಿಯಾಗಿ ಇನ್ನಷ್ಟು ಅದ್ಭುತವಾಗಿ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಶಿವಮೊಗ್ಗಕ್ಕೆ ಬೇರೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ಇಟ್ಕೊಂಡು ಬರಬೇಕಾದ್ರೆ ಹಾಗೆ ಸಹಜವಾಗಿ ಫೋನ್ ಮಾಡಿದೆ ಬಸವರಾಜ್, ನಾನು ಬರ್ತಾ ಇದ್ದೀನಿ ಅಂತ. ಭಾಳ ಸಂತೋಷಪಟ್ಟು ನಾವು ಬರ್ತೀರಿ, ನಾವು 1 ಗಂಟೆಗೋಸ್ಕರ ಸಮಯ ಕೊಡಬೇಕು, ಅವೆಲ್ಲ
ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದರೆ ನಾವು ಒಪ್ಕೊಂಡು ಬಂದಿದ್ದೇನೆ ಮತ್ತು ನೀವೆಲ್ಲರೂ ಕೂಡ ಎಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಅವರು ಯಾವ ವಿಷಯದ ಮೇಲೆ ಮಾತಾಡಬೇಕು ಅಂತ ನನಗೆ ಕೇಳಿದ್ರು. ನನಗೆ ತಿಳಿದಿಲ್ಲ, ಭಾಳಷ್ಟು ವಿಷಯಗಳಿದೆ. ರೈತ ಸಂಘದವರಲ್ಲಿ ಕೂತಿದ್ದಾರೆ, ದೆಹಲಿ ಮುತ್ತಿಗೆ ಹಾಕಿದ್ದಾರೆ, ಮತ್ತೊಂದು ಕಡೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ಪಾರ್ಲಿಮೆಂಟು ನಡೀತಾ ಇದೆ, 8ನೇ ತಾರೀಕು. ಈ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಂಟ್ರಿಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ, ಇವತ್ತಿನ ಅತ್ಯಂತ ಅವಶ್ಯಕವಾದಂಥ ವಿಷಯ ಅಂತಂದರೆ ಚುನಾವಣಾ ಸುಧಾರಣೆ. ಈಗ ತಾನೇ ಏನು ಪ್ರತಿಜ್ಞೆಯನ್ನು ಬೋಧಿಸಿದ್ರಲ್ಲ ಬಸವರಾಜ ನಮ್ಮ ಗಂಗಾಧರರು, ಆ ಪ್ರತಿಜ್ಞೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು, ಅಂದರೆ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ನಾಗರಿಕರಾದಂಥ ನಾವು ನಮ್ಮ ದೇಶದ ಪ್ರಜಾತಾಂತ್ರಿಕ ಸಂಪ್ರದಾಯಗಳ ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತವಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ, ಅಂದರೆ ಯಾವುದೇ ಜಾತಿ, ಧರ್ಮ ಅಥವಾ ಹಣಕಾಸುಗಳಿಂದ ಪ್ರಭಾವಿತರಾಗದೆ ಮತವನ್ನು ಚಲಾಯಿಸಿದೆ ಅನ್ನುವಂಥ ಪ್ರತಿಜ್ಞೆಯನ್ನು ಈಗ ಘೋಷಿಸಿದ್ದಾರೆ. ಆದರೆ ಈ ದೇಶದಲ್ಲಿ ಈಗ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಕಡೆ ಮತೀಯವಾದ ರಾಜಕಾರಣ, ಇನ್ನೊಂದು ಕಡೆ ಜಾತಿ ರಾಜಕಾರಣ, ಮತ್ತೊಂದು ಕಡೆ ಹಣದ ರಾಜಕಾರಣ, ಇವತ್ತು ಇಡೀ ದಿಕ್ಕನ್ನೇ ಬದಲಿಸಿದ್ದಾರೆ. ಒಂದು ವ್ಯಕ್ತಿವಾದ, ಇನ್ನೊಂದು ಜಾತಿವಾದ, ಮತ್ತೊಂದು ಕೋಮುವಾದ. ಈ ಮೂರು ವಾದಗಳ ಮಧ್ಯದಲ್ಲಿ ಸುರುಳಿಯಲ್ಲಿ ಸುತ್ತಕೊಂಡು ನಾವಿವತ್ತು ಇರಿಕೆ ಅಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನು ಕೈಕೊಂಡು ಬರ್ತೀವಲ್ಲ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಇದರಲ್ಲಿ ಯಾವ ಸತ್ಯ ಯಾವ ಸುಳ್ಳು ಗೊತ್ತಾಗ್ತದೆ. ಈಗ ಶಿವಮೊಗ್ಗ ಒಂದು ಕಾಲಕ್ಕೆ ಸಮಾಜವಾದಿಗಳ ಗಟ್ಟಿ ನೆಲವಾಗಿದೆ. ಗೋಪಾಲಗೌಡರು, ಜಯಂತ್ ಪಟೇಲ್ ಅವರು, ಕಾಗೋಡು ತಿಮ್ಮಪ್ಪನವರು, ಕೋಣನೂರು ಲಿಂಗಪ್ಪನವರು, ಬಂಗಾರಪ್ಪನವರು, ಗಂಗಾಧರವರು, ಸ್ವಾಮಿರಾವ್, ಕೋಣನೂರು ಲಿಂಗಪ್ಪ, ಇಲ್ಲಿ ಬಂದರೆ ಸಮಾಜವಾದಿಗಳ ಒಂದು ದೊಡ್ಡ ಬಳಗವೇ ಇದೆ. ಆದರೆ ಇವತ್ತು ಆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಒಂಥರ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮತ ಹಾಕಲಿಕ್ಕೆ ಹೋದವರು ಒಂದು ಹಣದ ಮತ್ತಿನಲ್ಲಿ ಅದರ ಮತ ಹಾಕ್ತಾರೆ, ಒಂದು ಧರ್ಮದ ಮತ್ತಿನಲ್ಲಿ ನಿಷೇಧ ಹೇಳ್ತಿದ್ರು. ಯಾರು ಮುಕ್ತ ಮನಸ್ಸಿನಿಂದ ಮುಕ್ತವಾದ ವಿಚಾರದಿಂದ ಮತ ಹಾಕುವಂತ ಎಲ್ಲಿ ಕೂಡ ದೇಶದಲ್ಲಿ ನಡೀತಾ ಇದೆ. ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಮಾನತೆ, ನ್ಯಾಯ, ಭಾತೃತ್ವ, ಬಂಧುತ್ವ ಇದನ್ನೆಲ್ಲ ನಾವು ಜನತೆಗೆ ಮುಟ್ಟಿಸ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದೆ. ಸಂವಿಧಾನದ ಆಶಯ ಬಹು ದೊಡ್ಡದಿದೆ. ಆದರೆ ಸಂವಿಧಾನದ ಆಶಯ 75 ವರ್ಷಗಳಾದರೂ ಕೂಡ ಇವತ್ತಿನವರೆಗೆ ಸಾಮಾನ್ಯ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಆಗಿಲ್ಲ. ನಮ್ಮ ಸತ್ಯವನ್ನು ಒಪ್ಪಬೇಕಾಗ್ತದೆ. ಹಾಗಾಗಿ ಇವತ್ತು ಬಹಳ ಮುಖ್ಯ ವಿಷಯ ಅಂತಂದರೆ ಚುನಾವಣೆ ಸುಧಾರಣೆ. ನನಗೆ ಗಂಗಾಧರವರೇ ಒಂದು ಸಲ ಭಯ ಆಗ್ತದೆ. ಈ ಥರ ದುಡ್ಡಿನ ಪ್ರಭಾವ ಬೆಳೆದ್ರೆ ನಾಳೆ ಪಂಚಾಯತ್ಗಳಲ್ಲಿ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಅಷ್ಟು ಚುನಾವಣೆಗಳು ದುಬಾರಿಯಾಗಿದೆ. ಇವತ್ತು ವಿಧಾನಸೌಧದಲ್ಲಿ ಮತ್ತು
ಪ್ರಿವಿಲೇಜ್ ಆಗ್ತದೆ. ನಾನು ಏನಾದ್ರು ಹೇಳಿದ್ರೆ ನಾಳೆ ಯಾರಾದ್ರೂ ಹಕ್ಕು ಚಿಂತೆ ಅಂತ ಮಂಡಿಸ್ಬೋದು. ಚುನಾವಣಾ ಸುಧಾರಣೆ ಯಾವ ಥರ ಮಾಡ್ತೀವಿ? ಯಾವುದೇ ಪಕ್ಷ ಇರಲಿ, ಅದು ಸೀಮಿತವಾಗಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡಿನ ಹಾವಳಿ ಪ್ರಾರಂಭವಾದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಾರ್ಲಿಮೆಂಟ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿದೆಯೋ, ಅಥವಾ ಅಸೆಂಬ್ಲಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿದೆಯೋ, ಅಥವಾ ಜಿಲ್ಲಾ ಪಂಚಾಯತ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿದೆಯೋ, ಗ್ರಾಮ ಪಂಚಾಯತ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿದೆಯೋ? ಸಾಧ್ಯವೇ ಇಲ್ಲ. ಆ ಮಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ನಾವೆಲ್ಲ ರಾಜಕೀಯ ಪಕ್ಷಗಳು ಟಿಕೆಟ್ ಬೇಕಾದ್ರೆ ಬಸವರಾಜ ಎಷ್ಟು ಖರ್ಚು ಮಾಡ್ತೀವಿ? ಮೊದಲು ಅವರ ಯೋಗ್ಯತೆ, ಅವರ ಜನರ ಮಧ್ಯೆ ಕೆಲಸ ಮಾಡಿದಂಥ ಹೋರಾಟ, ಜನಪರವಾದ ಕೆಲಸ ಅದೆಲ್ಲ ನಾವು ನೋಡೋದಿಲ್ಲ. ಮೊದಲು ನಾವು ಕೇಳ್ತೀವಿ ಎಷ್ಟು ಖರ್ಚು ಮಾಡ್ತೀವಿ, ಅಲ್ಲಿಗೆ ಬರ್ತಿಲ್ಲ. ನನಗೆ ಭಯ ಆಗ್ತದೆ ಗಂಗಾಧರವರೇ, ಮುಂದೆ ಒಂದು ದಿವಸ ಪಾರ್ಲಿಮೆಂಟ್ನಲ್ಲಿ ಯಾರು ಕೂಡ ಬಡವರ ಪರವಾಗಿ, ಹಳ್ಳಿಗಾಡಿನ ರೈತರ ಪರವಾಗಿ, ಕೂಲಿಕಾರ ಪರವಾಗಿ, ದೀನ ದಲಿತರ ಪರವಾಗಿ ಮಾತನಾಡೋರು ಯಾರು ಕೂಡ ಇಲ್ಲ, ಬರೋದಿಲ್ಲ. ಇದೇ ಪರಿಸ್ಥಿತಿ ಒಂದು ಅಸೆಂಬ್ಲಿಯಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ. ಮುಕ್ತವಾಗಿ ಎಲ್ಲಿ ಕೂಡ ಇಂಥ ಸೂಕ್ಷ್ಮ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಮತ್ತು ವಿಧಾನಸಭೆಗಳು ನಡೆಯುವಂಥ ಅವಧಿನೂ ಕೂಡ ಎಷ್ಟಿದೆ ಅಂತಂದರೆ, ನಮ್ಮ ಪ್ರತಿ ವರ್ಷ ಇಡೀ ನಮ್ಮ ಲೋಕಸಭಾ, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ಗಳ ಪೀಠಾಧಿಪತಿಗಳ ಸಭೆ ಒಂದು ನಡೀತದೆ ವರ್ಷಕ್ಕೆ. ನಾನು ಒಂದು ಸಲ 3-4 ಸಲ ಬಂದಿದ್ದೆ. ಅಲ್ಲಿ ನಿರ್ಣಯ ಮಾಡಿದ್ದೀವಿ, ಪ್ರತಿ ವರ್ಷದಲ್ಲಿ ಕನಿಷ್ಠ 100 ದಿವಸ ಆದರೂ ಕೂಡ ಸದನ ನಡೀಲೇಬೇಕು ಅಂತ. ಆದರೆ ಇವತ್ತು ನಮ್ಮ ಕರ್ನಾಟಕ ಸದನ ಎಷ್ಟು ದಿವಸ ನಡೀತದೆ ಗೊತ್ತು ನಮಗೆ? ಬರೀ 35 ದಿವಸ. ಅತಿ ದೊಡ್ಡ ರಾಜ್ಯವಾದಂಥ ಉತ್ತರ ಪ್ರದೇಶದಲ್ಲಿ ಬರೀ 17 ದಿವಸ ಮಾತ್ರ ಸದನ ನಡೀತದೆ. 17 ದಿವಸ. ಮತ್ತು ಪಾರ್ಲಿಮೆಂಟು, ವಿಧಾನ ಮತ್ತು ರಾಜ್ಯಸಭೆ ನಿಯಮಿತವಾಗಿ ತನ್ನ ಪರಂಪರೆಯಲ್ಲಿ ಮುಂದುವರೆಕೊಂಡು ಬಂದಿತ್ತು. ಬೆಳೆಗಾಲ, ಬಜೆಟ್ ಅಧಿವೇಶನ ಮತ್ತು ಬೇಸಿಗೆ ಅಧಿವೇಶನ, ಈ ಥರ. ಇವತ್ತು ಅಲ್ಲಿ ಕೂಡ ಕಡಿತಾ ಇತ್ತು, ಪಾರ್ಲಿಮೆಂಟ್ನಲ್ಲಿ ಕೂಡ. ಪಾರ್ಲಿಮೆಂಟ್ ಎಷ್ಟು ದಿವಸ ನಡೀಬೇಕಾಗಿತ್ತು? 8 ದಿವಸ ಮೊದಲೇ ಅದು ಅಲ್ಲಿಗೆ ಕ್ಲೋಸ್ ಆಯಿತು. ನನಗನ್ನಿಸ್ತದೆ ಮುಂದೆ ಈ ಪಾರ್ಲಿಮೆಂಟ್ಗಳು, ವಿಧಾನಸಭೆಗಳು, ವಿಧಾನ ಪರಿಷತ್ಗಳು ಚರ್ಚೆ ಮಾಡಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಲ್ಲ. ಯಾಕಂದರೆ ಒಳಗಡೆ ಬಂದಂಥವ್ರಿಗೆ ಅವರಿಗೆ ತಮ್ಮದೇ ಆದಂಥ ಉದ್ಯೋಗ, ತಮ್ಮದೇ ಆದಂಥ ದಂಧೆಗಳು, ತಮ್ಮದೇ ಆದಂಥ ಅನುಕೂಲಗಳು ಬೇಕಾಗಿರೋ ಕಾರಣಕ್ಕಾಗಿ ಎಲ್ಲರೂ ಒಳಗಡೆ ತುಂಬಿಕೊಳ್ತಾ ಇದ್ದಾರೆ. ಮೊದಲು ರಾಜ್ಯಸಭೆಯಲ್ಲಿ ಯಾರಿಗೆ ದುಡ್ಡು ಕೊಡ್ತಾರೆ ಅವರಿಗೆ ಟಿಕೆಟ್ ಕೊಡ್ತಾ ಇದ್ರು ಎಲ್ಲ ಪಕ್ಷಗಳು. ಈಗ ರಾಜ್ಯಸಭಾ ಅದು ಪವರ್ ಕಾರಿಡಾರ್ ಆಯಿತು. ಅವ್ರು ರಾಜ್ಯಸಭಾ ಮೆಂಬರ್ ಆದರೆ ಸಾಕು, ಅವರಿಗೆ ತಮ್ಮ ಉದ್ಯೋಗ ದಂಧೆಗಳಲ್ಲಿ ಸಹಾಯ ಮಾಡ್ಕೊಳ್ಳೋಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಅದು ಆಯಿತು. ವಿಧಾನಸಭೆಗಳಲ್ಲಿ ಕೂಡ ಇವತ್ತು ಲ್ಯಾಂಡ್ ಮಾಫಿಯಾ, ಲಿಕ್ಕರ್ ಮಾಫಿಯಾ, ಭೂ ಮಾಫಿಯಾ, ಇನ್ನೂ ಅನೇಕ ಮೆಡಿಕಲ್ಲು, ಮತ್ತೊಂದು ಎಲ್ಲ ಮಾಫಿಯಾಗಳು ಬಂದು ಒಳಗಡೆ ಕೂರ್ತಿರ್ಬೇಕಾದ್ರೆ ನನ್ನ ಚಿಂತೆ, ನೀವು ಸಾಮಾನ್ಯ ಜನರಿಗೆ ಜಾಗೃತಿ ಮಾಡಿ ಯಾರಿಗೆ ಓಟ್ ಹಾಕ್ತಾರೆ? ಎಲ್ಲರೂ ಅವರೇ ಹೀಗಿರಬೇಕಾದ ಸಂದರ್ಭದಲ್ಲಿ ಏನು ಚರ್ಚೆಯ ವಿಷಯ ಇದೆ, ಎಲ್ಲ ಜಾಗೃತ ಮತದಾರರ ವೇದಿಕೆಯಿಂದ ನಾವು ಮುಖ್ಯವಾಗಿ ಚರ್ಚೆ ಮಾಡಿ, ನಾನೇನು ಸರ್ವಜ್ಞನಲ್ಲ, ನಾನು ನಿಮ್ಮ ಥರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಯೋಚನೆಗಳನ್ನು ಹಂಚ್ಕೊಂಡಿದ್ದೀನಿ. ನನಗೆ ಒಂದೊಂದು ಸಲ ಭಯ ಬರ್ತದೆ. ಇವತ್ತು ನಕ್ಸಲ್ವಾದದ ವಿರುದ್ಧವಾಗಿದ್ದೇನು ಆ ವಿಚಾರವನ್ನು ನಾನು ಒಪ್ಕೊಳ್ಳೋದಿಲ್ಲ, ಹಿಂಸೆಯಲ್ಲಿ ನಮ್ಗೆ ನಂಬಿಕೆ ಇಲ್ಲ. ಆದರೆ ನಕ್ಸಲ್ವಾದಿಗಳೇನು ಹೇಳ್ತಾರೆ, ಈ ಮತಪೆಟ್ಟಿಗೆಯಿಂದ ನಮಗೆ ಪ್ರಜಾಪ್ರಭುತ್ವ ತರಲಿಕ್ಕೆ ಸಾಧ್ಯವಿಲ್ಲ, ಮತಪೆಟ್ಟಿಗೆಯಿಂದ. ಹಾಗಾಗಿ ಅನ್ಯ ಮಾರ್ಗದಿಂದನೇ ನಾವು ಸದನದಲ್ಲಿ ಹೋಗ್ಬೇಕನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಈ ಥರ ಏನಾದರೂ ಮುಂದುವರೆದು ಜನರ ತಲೆ ತೆರೆದಿದ್ರೆ ಬಹುಶಃ ಅಂಥ ಅಪಾಯ ಕೂಡ ನಮ್ಮ ಈ ದೇಶಕ್ಕೆ ಒದಗಬಹುದು. ಅಂಥ ಅಪಾಯ ಆಗಬಾರ್ದು ಅಂತ ನನ್ನ ಆಶೆ. ಆಗಬಾರ್ದು. ಗಾಂಧಿ ಹುಟ್ಟಿದಂಥ ಈ ನಾಡಿನಲ್ಲಿ ಅಹಿಂಸೆಯನ್ನು ನಾವು ಪಾಲನೆ ಮಾಡ್ಕೊಂಡು ಬಂದು, ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೊಂಡು ಬಂದು, ಸಂವಿಧಾನದಲ್ಲಿ ಹೇಳಿದಂಥ ಎಲ್ಲ ಆಶೆಗಳನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನಗಳು ಬಂದಂಥ ಸರ್ಕಾರಗಳು ಮಾಡಿದ್ರೆ ಮಾತ್ರ ಈ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಗೆ ಗೊತ್ತಿದೆ, ಇತ್ತೀಚೆಗೆ ಎಷ್ಟೊಂದು ದೊಡ್ಡ ಬಂಡವಾಳಶಾಹಿಗಳ ಉದ್ಯೋಗಪತಿಗಳ ಸಾಲವನ್ನು ಮನ್ನಾ ಮಾಡಿದ್ರು ಅಂತ ನಮ್ಮ ಗಂಗಾಧರವರು ಹೇಳ್ತಾರೆ. 1 ಲಕ್ಷ 10 ಲಕ್ಷ ಕೋಟಿ
ಸಾಲವನ್ನು ದೊಡ್ಡ ದೊಡ್ಡ ಉದ್ದಿಮೆದಾರರ, ಬಂಡವಾಳದಾರರ, ಕಾರ್ಖಾನೆದಾರರ ಸಾಲವನ್ನು ಮನ್ನಾ ಮಾಡಲಾಯಿತು. ಕೇವಲ 11 ಜನ. ಕೇವಲ ಬರೀ 11 ಜನ. ಆಮೇಲೆ ಯಾರು ಈ ದೇಶದಲ್ಲಿ ಸಾಲ ಮಾಡಿ ಓಡಿ ಹೋಗಿದ್ರು ಬೇರೆ ದೇಶಕ್ಕೆ, ಅವ್ರ ಸಾಲನೂ ಕೂಡ ಮನ್ನಾ ಮಾಡುವಂತ ಕೆಲಸ ಆಗಿದೆ. ಅವ್ರ ಸಾಲ ಮನ್ನಾ ಮಾಡಿದ್ರೆ ಬಡವರ, ರೈತರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆನ ಬಲಪಡಿಸಲಿಕ್ಕೆ ಸಾಧ್ಯತೆ ಇದೆಯಾ? ಇವತ್ತು ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 14,000 ಶಿಕ್ಷಕರು ಹುದ್ದೆಗಳು ಖಾಲಿ ಇದ್ದಾರೆ. 14,000. ಯಾವ ಥರದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ? ಇವತ್ತು ಬಹಳ ನಿರ್ದಿಷ್ಟವಾಗಿ ಒಂದು ಬಾರ್ಡರ್ಗಳನ್ನು ಹಾಕಬಹುದು. ಒಂದು ದುಡ್ಡಿದ್ದಂಥವರು ಇಂಗ್ಲಿಷ್ ಶಾಲೆಗೆ ಹೋಗ್ತಾರೆ, ಬಡಪಾಯಿಗಳು ಕನ್ನಡ ಶಾಲೆಗೆ ಹೋಗ್ತಾರೆ. ಇದು ಆಗ್ಬಿಟ್ಟಿದೆ ಎಲ್ಲ ಕಡೆ. ಇದು ದೊಡ್ಡ ಅಪಾಯ ಕೂಡ, ಇದು ಕೂಡದಾಗಿ. ಈಗ ಅನುಕೂಲಿಸಿದ್ರು, ಸ್ವಲ್ಪ ಧ್ವನಿ ಇದ್ದವರು ಅವರು ಮಾತಾಡ್ಬೋದು. ಅವರೆಲ್ಲ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಾಲೆ ಕಳಿಸ್ತಾ ಇದ್ದಾರೆ. ಬಡವರು ಮಾತ್ರ ಕನ್ನಡ ಶಾಲೆಗೆ ಅನಿವಾರ್ಯವಾಗಿ ಕಳಿಸ್ತಾ ಇದ್ದಾರೆ. ಈ ಥರ ನಮ್ಮಲ್ಲಿ ಎಷ್ಟು ಶಿಕ್ಷಣವನ್ನು ಎಷ್ಟು ಖರ್ಚು ಮಾಡಬೇಕಾಗಿತ್ತು ಖರ್ಚು ಮಾಡೋಕ್ಕಾಗ್ತಿಲ್ಲ. ಆರೋಗ್ಯದ ಮೇಲೆ ಎಷ್ಟು ಖರ್ಚು ಮಾಡಬೇಕಾಗಿತ್ತು ಖರ್ಚು ಮಾಡೋಕ್ಕಾಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಮೇಲೆ ಎಷ್ಟು ಖರ್ಚು ಮಾಡಬೇಕಾಗಿತ್ತು ಅದು ದುಡ್ಡು ಇಟ್ಟಿಲ್ಲ. ಒಟ್ಟಾರೆ ಈ ದೇಶದ ಸಂಕಷ್ಟ ಅಂತಂದರೆ ಈ ಚುನಾವಣೆ. ನಾನು ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳ್ತೇನೆ. ಮೊದಲಿನ ಕಾಲದಲ್ಲಿ ಗಂಗಾಧರ ಚುನಾವಣೆ ಅವಾಗ ಯಾವ ಸಾಧನೆಗಳು ಇರಲಿಲ್ಲ. ಪತ್ರಿಕೆ ಮಾಧ್ಯಮ, ರಸ್ತೆಗಳು, ಟಿವಿಗಳು, ಮೊಬೈಲ್ಗಳು ಇರಲಿಲ್ಲ. ಆಗಿನ ಕಾಲಕ್ಕೆ ಚುನಾವಣೆ ವೇಳಾಪಟ್ಟಿಯನ್ನು 8 ದಿವಸಗಳ ಕಾಲ ನಾಮಪತ್ರ ಸಲ್ಲಿಸೋದು, ಆಮೇಲೆ ಸ್ಕ್ರೂಟಿನಿ ಮಾಡೋದು, ಆಮೇಲೆ ವಿಡ್ರಾ ಮಾಡೋದು, ಆಮೇಲೆ ಚುನಾವಣಾ ಪ್ರಚಾರ, ಇದೆಲ್ಲ ಪದ್ಧತಿ ಆ ಬ್ರಿಟಿಷರ ಕಾಲದ ಪದ್ಧತಿ ಇವತ್ತು ಮುಂದುವರ್ಕೊಂಡು ಬರ್ತಾ ಇದೆ. ನಾನು ಹೇಳ್ತೇನೆ, ಒಂದು ರ್ಯಾಡಿಕಲ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ದೇಶಕ್ಕೆ ಆಗಲೇಬೇಕು. ಆದಮೇಲೆ ಯಾರು ಜನರ ಮಧ್ಯೆ ನಿಂತು ಕೆಲಸ ಮಾಡ್ತಿರ್ತಾನೆ, ಯಾರು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾನೆ, ಅವನಿಗೆ ಜನ ಆಯ್ತು. ಅದು 8 ದಿವಸದಲ್ಲಿ ಚುನಾವಣೆ ನನ್ನ ಪ್ರಕಾರ. ಬರೀ 8 ದಿವಸದಲ್ಲಿ ಯಾರು ಮನೆ ಮನೆಗೆ ಹೋಗಿ ದುಡ್ಡು ಅಂತ ಕೆಲಸ, ಆಮೇಲೆ ಒಳಗಡೆ ಅವರಿಗೆ ಲೋಭವನ್ನು ತೋರಿಸಿ ಒಳಗಾಕೊಳ್ಳೋದು, ಧರ್ಮದ ಹೆಸರ ಮೇಲೆ ತಲೆ ಕೆಡಿಸೋದು, ಜಾತಿ ಹೆಸರ ಮೇಲೆ ಹೊಡೆಯೋದು, ಇದು ಕೆಲಸ ಆಗ್ಲಿಕ್ಕೆ ಬಿಡೋದು. ಆದಷ್ಟು ಬೇಗನೆ ಚುನಾವಣೆ ನಡೆಸುವಂಥ ಪ್ರಕ್ರಿಯೆ ಸುಧಾರಣೆ ಆಗಬೇಕು. ಏನೇನೋ ಕುಚ್ಚು ಗಳಿಕೆಯನ್ನು ನಾವೆಲ್ಲ ಕೊಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ 40 ಗಂಟೆಗಳ ಕಾಲ ಎಲ್ಲ ಮದ್ಯದ ಅಂಗಡಿಯನ್ನು ಬಂದ್ ಮಾಡಲಾಗುವುದು. ಎಲ್ಲ ಮದ್ಯದ ಅಂಗಡಿಯಲ್ಲಿ ಎಷ್ಟು ಮಾರಾಟ ಆಗ್ತದೆ, ಎಷ್ಟು ಆತ್ಮವಂಚನೆಯನ್ನು ಮಾಡ್ಕೊತಾ ಇದ್ದೀರಾ. ಗಾಂಧಿ ಜಯಂತಿ ದಿವಸ ಬಂದರೆ ಮದ್ಯದ ಅಂಗಡಿಯನ್ನು ಬಂದ್ ಮಾಡಲಾಗುವುದು. ಯಾಕೆ ನಗಿಚಾಟ? ಯಾರ್ಯಾರು ಎಲ್ಲಿಂದ ತರ್ಸ್ಕೊಂಡು ಇಟ್ಕೋಬೇಕಾಗ್ತಾರೆ ಮೊದಲೇ ಪ್ಯಾಕ್ ಮಾಡಿರ್ತಾರೆ. ಇದೆಲ್ಲ ಸುಳ್ಳು, ಹುಸಿ ಹೇಳಿಕೆಗಳು. ಇದು ಬಿಟ್ಬಿಡ್ಬೇಕಿತ್ತು, ಇದೆಲ್ಲ ಬಿಟ್ಬಿಡಬೇಕು. ಯಾರು ಜನ ಒಪ್ಪೋದು ಕೂಡ ಇಲ್ಲ. ಎಲ್ಲಿ ಯಾರಿಗೆ ಕಡಿಮೆ ಬಿದ್ದಿದೆಯಾ, ಯಾರಿಗೆ ಸರಾಯಿ ಕಡಿಮೆ ಬಿದ್ದಿದೆಯೋ ಅಥವಾ ದುಡ್ಡು ಕಡಿಮೆ ಬಿದ್ದಿದೆಯೋ, ದುಡ್ಡಿನ ಮೇಲೆ ಎಷ್ಟೆಲ್ಲ ನಿರ್ಬಂಧ ಆಗ್ತಲ್ಲ, ಇಷ್ಟೆಲ್ಲ ಕೇಸ್ಗಳು ಇಡ್ತಾ ಇದ್ದಲ್ಲ, ದುಡ್ಡು ಅಂತ ಕೆಲಸ ನಿಂತಿದೆಯೋ, ಎಲ್ಲಿ ನಿಂತಿಲ್ಲ, ಎಲ್ಲ ಕಡೆ ನಿಲ್ತಾ ಇದೆ. ಹೀಗಾಗಿ ಒಟ್ಟನಲ್ಲಿ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ. ನನ್ನ ಕಳಕಳಿ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ. ಈಗ ಕರ್ಪೂರಿ ಠಾಕೂರ್ ಅಂತ ಒಬ್ಬ ಹೇರ್ ಕಟ್ ಮಾಡೋರ ಮಗ ಅವ್ರ ತಂದೆ, ಅವರಿಗೆ ಲೋಹಿಯಾದವರು ಲೋಕಸಭಾ ತಲುಪಿಸ್ತಾರೆ, ವಿಧಾನಸಭಾ ತಲುಪಿಸ್ತಾರೆ, ಒಬ್ಬ ಮುಖ್ಯಮಂತ್ರಿ ಮಾಡ್ತಾರೆ 2 ಸಲ. ಕರ್ಪೂರಿ ಠಾಕೂರ್ ಅವರು ಮುಖ್ಯಮಂತ್ರಿ ಆದಮೇಲೆ ಕೂಡ ಅವ್ರ ತಂದೆ ಹಳ್ಳಿಯಲ್ಲಿ ಹೇರ್ ಕಟ್ ಮಾಡ್ತಿರ್ತಾರೆ. ಇದು ನನಗೆ ಕೀಳು ದರ್ಜೆಯ ಕೆಲಸ. ನಾನು ಮುಖ್ಯಮಂತ್ರಿ ಮಗ ಅಂತ ಯಾವತ್ತೂ ಕೂಡ ಅವರಲ್ಲಿ ಬಂದಿರಲಿಲ್ಲ. ಬ್ಯಾಂಕ್ ಅವರಿಗೆ ಬಹಳ ಮುಖ್ಯವಾಗಿದೆ. ಇಲ್ಲಿ ನಿಮ್ಮ ಶಿವಮೊಗ್ಗದಲ್ಲಿ ಒಂದು ಕ್ರಾಂತಿ ಮಾಡಿದ್ದೀರಿ. ಒಬ್ಬ ಹಮಾಲನ ಮಗನಿಗೆ ಲಿಂಗಪ್ಪನವರು ಅವರಿಗೆ ನೀವು ಶಾಸಕರು ಮಾಡಿದ್ದೀರಿ. ಇದು ದೊಡ್ಡ ಕ್ರಾಂತಿನೇ. ಇವತ್ತೇನಾದರೂ ಕೋಣಂದೂರು ಲಿಂಗಪ್ಪನವರಿಗೆ ಪಂಚಾಯತ್ ಮೆಂಬರ್ ಮಾಡಕ್ಕೆ ಸಾಧ್ಯ ಇದೆಯಾ? ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಪಾಪ ಅತ್ಯಂತ ಸಣ್ಣ ಕಡಿಮೆ ಜನಸಂಖ್ಯೆ ಇರುವಂಥ ಸಮಾಜ, ಅತ್ಯಂತ ಕಡಿಮೆ. ದುಡ್ಡಿನ ಪ್ರಭಾವ ಇಲ್ಲ. ಗೋಪಾಲಗೌಡರು ಮಾಡ್ಕೊಂಡ್ರು, ಗೋಪಾಲಗೌಡರು ಕೂಡ ಮಾತಾಡಿದ್ರು. ಹೀಗೆ ಅನೇಕ ಬದಲಾವಣೆಗಳು ಇಲ್ಲಿ ಶಿವಮೊಗ್ಗದಿಂದ ಪ್ರಾರಂಭ ಆಗಿರುತ್ತೆ. ನಾನು ಇವತ್ತು ಬಸವರಾಜ್ ಅವರಿಗೆ ಇಲ್ಲಿಂದ
ಈ ಚರ್ಚೆ ನಾಡಿನಾದ್ಯಂತ ಪ್ರಾರಂಭ ಆಗುತ್ತೆ. ಯಾಕಂದರೆ ಇಲ್ಲಿ ನೀವು ಒಂದು ಕ್ರಾಂತಿ ಮಾಡಿ ತೋರಿಸಿದ್ರಿ. ಒಬ್ಬ ಬಡವರ ಮಗನಿಗೆ ಶಾಸಕನಾಗಿ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ರಿ.